ಒಂದು ದಿನ ನಮ್ಮ ಹೀರೋ ತನ್ನ ಮಗನ ಜೊತೆ ಸೇರ್ಕೊಂಡು ಒಂದು ಬೆಟ್ಟದ ಮೇಲೆಗೆ ಹೋಗಿರ್ತಾನೆ. ಅವನಿಗೆ ಒಂದು ಮಿಸ್ಟೀರಿಯಸ್ ಆಗಿರೋ ಒಂದು ಮೊಟ್ಟೆ ಕಾಣಿಸುತ್ತೆ. ಈ ಮೊಟ್ಟೆನ ಎತ್ಕೊಂಡೋಗಿ ಯಾವ್ದಾದ್ರು ಒಂದು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದ್ರೆ ನನಗೆ ತುಂಬಾ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಆ ಮೊಟ್ಟೆನ ಮನೆಗೆ ಎತ್ಕೊಂಡ್ ಬರ್ತಾನೆ. ಆದ್ರೆ ಆ ಮೊಟ್ಟೆನ ಇಟ್ಟಿರೋ ತಾಯಿ ನನ್ನ ಮಗು ಆಚೆಗಡೆ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಇವನ ಮನೆ ಹತ್ತಿರಕ್ಕೆ ಬಂದು ದಾಳಿ ಮಾಡಿ ಹೀರೋಗೆ ಒಬ್ಬ ಮಗ ಇರ್ತಾನೆ ನೋಡಿ, ಆ ಮಗುನ ತನ್ನ ಮಗು ಅಂತ ಅನ್ಕೊಂಡು ಆ ಮಾನ್ಸ್ಟರ್ ಎತ್ಕೊಂಡು ಹೊರಟೋಗ್ಬಿಡುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಅಷ್ಟರವರೆಗೂ ಅಂತ ಒಂದು ಮಾನ್ಸ್ಟರ್ ಆ ಸಿಟಿಯಲ್ಲ ಐತೆ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅದು ಇವಾಗ ಎಲ್ಲಿಗೋಯ್ತು ಅಂತಾನೂ ಕೂಡ ಗೊತ್ತಿರೋದಿಲ್ಲ. ಇಂತ ಒಂದು ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿರೋ ನಮ್ಮ ಹೀರೋ ತನ್ನ ಮಗನ್ಗೋಸ್ಕರ ಏನ್ ಮಾಡ್ದಂತ ಈ ವಿಡಿಯೋ ಮುಖಾಂತರ ನೋಡೋಣ. ಅಂದಂಗೆ ಮೂವಿ ಹೆಸರು ಅಂಡರ್ ಗ್ರೌಂಡ್ ಮಾನ್ಸ್ಟರ್ ಅಂತ 2022 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದಲು ಇನ್ನ ಯಾರಾದ್ರೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇಂಡಿಯನ್ ಮೂವೀಸ್ ನ ವಿಜೆ ಸೀಕ್ರೆಟ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿದೀನಿ. ಇನ್ನ ಯಾರಾದ್ರೂ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಸಪೋರ್ಟ್ ಕೊಡ್ತೀರಾ ಅಂತ ಅನ್ಕೊಂತಾ ಇದ್ದೀನಿ. ಮೂವಿ ಓಪನಿಂಗ್ ಸೀನ್ ಎಲ್ಲ ಎಲ್ಲಾ ವರ್ಕರ್ಸ್ ಸೇರ್ಕೊಂಡು ಸಬ್ವೇ ಸ್ಟೇಷನ್ ನ ನಿರ್ಮಾಣ ಮಾಡಬೇಕು ಅಂತ ಒಂದು ಟನ್ನಲ್ ನ ಹಗೀತಿರ್ತಾರೆ. ಅದೇ ಟೈಮ್ ಅಲ್ಲಿ ಇವ್ರು ಯಾವತ್ತೂ ಅಬ್ಸರ್ವ್ ಮಾಡ್ದಿರೋ ಹಾಗೆ ಒಂದು ಗುಹೆ ಕಾಣಿಸೋದ್ರಿಂದ ಗುಹೆ ಒಳಗಡೆಗೆ ಹೋಗ್ತಾರೆ. ಇಲ್ಲಿ ಮಿಸ್ಟೀರಿಯಸ್ ಏನಪ್ಪಾ ಅಂದ್ರೆ ಆ ಗುಹೆಯಲ್ಲಿ ತುಂಬಾ ಕಸ ತುಂಬಿಕೊಂಡಿರುತ್ತೆ. ಬಾಕ್ಸಸ್, ಪೇಪರ್ಸ್ ಅಂತ ಎಲ್ಲಾನು ಬೆಟ್ಟದ ರೂಪದಲ್ಲಿ ನಿಂತ್ಕೊಂಡಿರ್ತವೆ. ವರ್ಕರ್ಸ್ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಇಂತ ಒಂದು ಅಂಡರ್ ಗ್ರೌಂಡ್ ಗೆ ಇಷ್ಟೊಂದು ಕಸ ಹೇಗೆ ಬಂತು, ಅದರಲ್ಲೂ ಕ್ಲೀನ್ ಆಗಿ ನಿಂತ್ಕೊಂಡಿದಾವಲ್ಲ, ಇವುಗಳನ್ನ ಯಾರು ಈ ತರ ಇಟ್ಟಿತ್ತು ಅಂತ. ಆದ್ರೆ ಇವ್ರಿಗೆ ಗೊತ್ತಿಲ್ದಿರೋ ವಿಷಯ ಏನಪ್ಪಾ ಅಂದ್ರೆ ಈ ಅಂಡರ್ ಗ್ರೌಂಡ್ ಅಲ್ಲಿ ಇವ್ರಿಗೆ ಗೊತ್ತಿಲ್ದಿರಾ ತುಂಬಾ ದೊಡ್ಡದಾಗಿರೋ ಸ್ಪೈಡರ್ಸ್, ಡಿಫ್ರೆಂಟ್ ಕ್ರಿಯೇಚರ್ಸ್, ಒಂದು ದೊಡ್ಡ ಟೆಂಟಿಕಲ್ ಇವ್ರನ್ನ ಫಾಲೋ ಮಾಡ್ತಿರ್ತವೆ. ಇವರ ಪ್ರಾಣನ ತೆಗಿಯೋಣ ಅಂತ ವರ್ಕರ್ಸ್ ಎಲ್ಲರೂ ಅಂಡರ್ ಗ್ರೌಂಡ್ ಅಲ್ಲಿ ಅಷ್ಟೊಂದು ಕಸ ಇರೋದನ್ನ ನೋಡಿ ಅಚ್ಚರಿ ಪಟ್ಕೊಂಡು ನೋಡ್ಕೊಂಡೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾರೆ. ಅಲ್ಲಿ ಅವ್ರಿಗೆ ಒಂದು ಮಿಸ್ಟೀರಿಯಸ್ ಆಗಿರೋ ಒಂದು ಹಳೆ ಮೊಟ್ಟೆ ಕಾಣಿಸುತ್ತೆ. ಇದ್ಯಾವ್ದಿದು ನೋಡೋದಕ್ಕೆ ಆಂಟಿಕ್ ಪೀಸ್ ತರ ಐತಲ್ವಾ, ಮೇ ಬಿ ಡ್ರ್ಯಾಗನ್ ಮೊಟ್ಟೆ ಆಗಿರ್ಬೋದು ಅಂತ ಇವರು ನೋಡ್ತಿರುವಾಗ ಸಡನ್ ಆಗಿ ಅಲ್ಲಿಗೆ ಅವರ ಕಂಪನಿ ಸಿಇಒ ಎಂಟ್ರಿ ಕೊಡ್ತಾನೆ. ಇಲ್ಲೊಂದು ಅಂಡರ್ ಗ್ರೌಂಡ್ ಐತೆ ಅಂತ ತಿಳ್ಕೊಂಡು ಏನಾಗೈತು ಅಂತ ಹೇಳ್ಬಿಟ್ಟು ತುಂಬಾ ಫಾಸ್ಟ್ ಆಗಿ ಇಲ್ಲಿಗೆ ಬಂದಿರ್ತಾನೆ. ವರ್ಕರ್ಸ್ ಎಲ್ಲರೂ ಮೊಟ್ಟೆ ಐತೆ ಅಂತ ಹೇಳೋದ್ರಿಂದ ಸರಿ ನೀವೇನು ಅಷ್ಟೊಂದು ಭಯ ಪಡೋದಕ್ಕೆ ಹೋಗ್ಬೇಡಿ, ಇದು ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿ ಮಿಸ್ಟೀರಿಯಸ್ ಆಗೈತೆ. ಈ ಮೊಟ್ಟೆನ ನಾವು ಎಲ್ಲಾದ್ರೂ ಮ್ಯೂಸಿಯಂ ಅಲ್ಲಿ ಇಲ್ಲಾಂದ್ರೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದ್ರೆ ನಮ್ಗೆ ತುಂಬಾ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ವರ್ಕರ್ಸ್ ಎಲ್ಲರಿಗೂ ಆ ಮೊಟ್ಟೆನ ಎತ್ಕೊಳ್ಳಿ ಅಂತ ಹೇಳ್ತಾನೆ. ಇದ್ಯಾವ್ದು ಗೊತ್ತಿಲ್ದಿರೋ ಇನ್ನೊಬ್ಬ ಜಡಾಂಗ್ ಅನ್ನೋನು ಈ ಗುಹೆ ಒಳಗಡೆಗೆ ಬಂದ್ಬಿಟ್ಟು ಅಲ್ಲಿ ಬೆಟ್ಟದ ರೂಪದಲ್ಲಿ ನಿರ್ಮಾಣ ಮಾಡಿರೋ ಒಂದು ಕಸದಲ್ಲಿ ದಾರಿ ತಪ್ಪೋಗ್ಬಿಟ್ಟು ಹೊರಟೋಗ್ಬಿಟ್ಟು ಇರ್ತಾನೆ. ಇವನ ಟೀಮ್ಮೇಟ್ಸ್ ಹಾಗೆ ಫ್ರೆಂಡ್ಸ್ ಎಲ್ಲಿದ್ದಾರೆ ಅಂತ ಹುಡುಕಾಡ್ತಿರುವಾಗ ಜಡಾಂಗ್ ಹಿಂದ್ಗಡೆ ಒಂದು ದೊಡ್ಡ ಮಾನ್ಸ್ಟರ್ ಗೆ ಎಚ್ಚರಿಕೆ ಆದಂಗೆ ನಮ್ಗೆ ನೋಡಿಸ್ತಾರೆ. ಜಡಾಂಗು ಅದನ್ನ ನೋಡಿ ತುಂಬಾ ಭಯ ಬಿದ್ದು ತುಂಬಾ ಜೋರಾಗಿ ಶಬ್ದ ಮಾಡ್ಕೊಂಡು ಬರ್ತಾ ಇದ್ರೆ ಇವನು ಶಬ್ದ ಮಾಡ್ತಿರೋದನ್ನ ಕೇಳಿಸ್ಕೊಂಡು ವರ್ಕರ್ಸ್ ಕೂಡ ಇವನ ಕಡೆಗೆ ಬರ್ತಾರೆ. ಅದ್ ಕಡೆಯಿಂದ ಬಂದಿರೋ ಜಡಾಂಗ್ ಇದ್ಕೊಂಡು ನೀವ್ಯಾರು ನಿಲ್ಲೋದಕ್ಕೆ ಹೋಗ್ಬೇಡಿ, ಬೇಗ ಇಲ್ಲಿಂದ ಹೊರಟೋಗ್ಬೇಕು, ಇಲ್ಲಾಂದ್ರೆ ಅದು ನಮ್ಮನ್ನ ಸಾಯಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಕೂಡ ಇವ್ರು ಯಾರಿಗೂ ಕೂಡ ಇವನ್ ಏನ್ ಹೇಳ್ತಿದ್ದಾನೆ ಅಂತ ಅರ್ಥ ಆಗೋದಿಲ್ಲ. ಸರಿಯಾಗಿ ಅದೇ ಟೈಮ್ಗೆ ಒಂದು ಟೆಂಟಿಕಲ್ ಬಂದು ಒಬ್ಬ ವ್ಯಕ್ತಿನ ಎತ್ಕೊಂಡು ಮೇಲೆಗೆ ಬಿಸಾಕ್ಬಿಡುತ್ತೆ. ಹಾಗೆ ಒಬ್ಬನ ಆದ್ಮೇಲೆ ಇನ್ನೊಬ್ನು 1, 2, 3 ಅಂತ ಟೆಂಟಿಕಲ್ಸ್ ಆಚೆಗಡೆ ಬಂದು ಒಬ್ಬೊಬ್ಬ ವ್ಯಕ್ತಿನ ಎತ್ತಿ ಬಿಸಾಕ್ತಾ ಇದ್ರೆ ಎಲ್ಲಾರು ಕೂಡ ಅವರ ಪ್ರಾಣವನ್ನ ಉಳಿಸ್ಕೋಬೇಕು ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ಕಡೆ ಓಡೋದಕ್ಕೆ ಶುರು ಮಾಡ್ತಾರೆ. ಆವಾಗ ಈ ದೊಡ್ಡ ಮಾನ್ಸ್ಟರ್ ಕೂಡ ಆಚೆಗಡೆ ಬರುತ್ತೆ. ನಿಜ ಹೇಳ್ಬೇಕಂದ್ರೆ ಆ ಮಾನ್ಸ್ಟರ್ ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿ ವಿಚಿತ್ರವಾಗಿರುತ್ತೆ. ಅದನ್ನು ಕೂಡ ಭಾರಿ ಆಕಾರದಲ್ಲಿ ಇರೋದ್ರಿಂದ ಅದನ್ನ ನೋಡಿ ವರ್ಕರ್ಸ್ ಎಲ್ಲರೂ ತುಂಬಾ ಭಯ ಬಿದ್ದು ಓಡೋದಕ್ಕೆ ಶುರು ಮಾಡ್ತಾರೆ. ಜಡಾಂಗ್ ಫ್ರೆಂಡ್ ಒಬ್ಬ ಈ ಮಾನ್ಸ್ಟರ್ ನ ನೋಡಿ ಭಯ ಬಿದ್ದು ಒಂದೇ ಹತ್ರ ಸ್ಟ್ರಕ್ ಆಗೋಗ್ಬಿಟ್ಟಿರ್ತಾನೆ. ಜಡಾಂಗ್ ಅವನ ಹತ್ರಕ್ಕೆ ಬಂದು ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ, ನಾವಿಬ್ರು ಸೇರ್ಕೊಂಡು ತುಂಬಾ ಬೇಗ ಇಲ್ಲಿಂದ ಹೊರಟೋಗೋಣ ಬಾ ಅಂತ ಅವನಿಗೆ ಪ್ರೇರೇಪಣೆ ಮಾಡ್ತಿರುವಾಗ ಈ ಟೆಂಟಿಕಲ್ ಬಂದು ಅವನ ಫ್ರೆಂಡ್ ನನ್ನ ಎತ್ಕೊಂಡು ಹೊರಟೋಗ್ಬಿಡುತ್ತೆ. ಅವನ ಫ್ರೆಂಡ್ ನ ಮಾನ್ಸ್ಟರ್ ಎತ್ಕೊಂಡು ಹೊರಟೋಗ್ಬಿಟ್ಟಿರೋದನ್ನ ನೋಡಿ ಜಡಾಂಗು ತುಂಬಾನೇ ಬಾಧೆ ಪಡ್ತಾನೆ. ಮಾನ್ಸ್ಟರ್ ಟೆಂಟಿಕಲ್ಸ್ ಇಂದ ಎಲ್ಲಾರ ಮೇಲೇನೋ ಅಟ್ಯಾಕ್ ಮಾಡ್ತಿರೋದ್ರಿಂದ ಇದೇ ಒಂದು ಟೈಮ್ ಅಲ್ಲಿ ಅಲ್ಲಿ ಬೆಟ್ಟದ ರೂಪದಲ್ಲಿ ಕಸನ ನಿರ್ಮಾಣ ಮಾಡಿರ್ತಾರಲ್ವಾ, ಅವು ಒಂದೊಂದಾಗಿ ಕೆಳಗಡೆಗೆ ಬೀಳೋದಕ್ಕೆ ಶುರು ಆಗ್ತವೆ. ಇದರಿಂದ ವರ್ಕರ್ಸ್ ಎಲ್ಲರೂ ಗುಹೆಯಿಂದ ಆಚೆಗಡೆ ಬರೋದಕ್ಕೆ ಟ್ರೈ ಮಾಡ್ತಿರುವಾಗ ಜಡಾಂಗ್ ಒಬ್ಬನೇ ಆ ಗುಹೆಯಿಂದ ಆಚೆಗಡೆ ಬಂದಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ಆ ಗುಹೆ ಕ್ಲೋಸ್ ಆಗೋಗ್ಬಿಡುತ್ತೆ. ಆ ಕಸ ಎಲ್ಲ ಬಿದ್ದು ಇವನ ಕಣ್ಮುಂದೆನೆ ಇವನ ಕೋ ವರ್ಕರ್ಸ್ ಹಾಗೆ ಫ್ರೆಂಡ್ ಸತ್ತೋಗ್ಬಿಟ್ಟಿರೋದನ್ನ ನೋಡಿ ಇವನು ತುಂಬಾನೇ ಬಾಧೆ ಪಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಮಾಡಿ ಈ ಮೂವಿಯಲ್ಲಿರೋ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನ ಪರಿಚಯ ಮಾಡಿಸ್ತಾರೆ. ಅದೇ ನಮ್ಮ ಹೀರೋ ತನ್ನ ಮಗ ಆಗಿರೋ ಸ್ಯಾಮ್ ಜೊತೆ ಒಂದತ್ರ ಇದ್ದಾಗ ಇದೋ ಹಪ್ಪ ಬಂದ್ಬಿಡ್ತಿದ್ದಾನೆ ಅಂತ ಹೇಳ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಅಲ್ಲಿರೋ ಪ್ರಾಣಿ ಪಕ್ಷಿಗಳು ಈ ಪ್ಲೇಸ್ ನ ಬಿಟ್ಟು ಬೇರೆ ಪ್ಲೇಸ್ಗೆ ಹೊರಟೋಗ್ತಾ ಇರೋದನ್ನ ನೋಡಿ ಇವನು ಶಾಕ್ ಆಗ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಮೈನಿಂಗ್ ಪ್ಲೇಸ್ ಅಲ್ಲಿ ವರ್ಕ್ ಮಾಡ್ತಾ ಇರೋ ಒಬ್ಬ ವರ್ಕರ್ ಟ್ರಕ್ ನ ಹಾಕೊಂಡು ತುಂಬಾ ಸ್ಪೀಡ್
ಅಲ್ಲಿ ಓಡಿಸ್ಕೊಂಡು ಬರ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಮಾನ್ಸ್ಟರ್ ಅಟ್ಯಾಕ್ ಮಾಡಿರುತ್ತಲ್ವಾ, ಆ ಮಾನ್ಸ್ಟರ್ ಇಂದ ಇವನು ಕೂಡ ತಪ್ಸ್ಕೊಂಡೇ ಇರ್ತಾನೆ. ಆ ಮಾನ್ಸ್ಟರ್ ನ ಈ ವರ್ಕರ್ ನೋಡಿರೋದ್ರಿಂದ ತುಂಬಾ ಸ್ಪೀಡ್ ಅಲ್ಲಿ ಟ್ರಕ್ ನ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಟ್ರಕ್ ಶೇಕ್ ಆಗಿ ಅದರಲ್ಲಿರೋ 2 ಬಾಕ್ಸ್ ಗಳು ಕೆಳಗಡೆಗೆ ಬಿದ್ದೋಗ್ಬಿಡ್ತವೆ. ಅದನ್ನ ಹೀರೋ ನೋಡಿ ಏನಾಯ್ತಪ್ಪ ಈ ಬಾಕ್ಸ್ ಗಳಲ್ಲಿ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕ್ಯೂರಿಯಸ್ ಆಗಿ ಹೋಗಿ ಆ ಬಾಕ್ಸ್ ನ ಓಪನ್ ಮಾಡಿ ನೋಡ್ತಾನೆ. ಅದ್ರಲ್ಲೊಂದು ಮೊಟ್ಟೆ ಇರುತ್ತೆ. ಮೇ ಬಿ ಮನುಷ್ಯರು ಎಲ್ಲರೂ ಒಂದೇ ತರ ಥಿಂಕ್ ಮಾಡ್ತಾರೆ ಅಂತ ಅನ್ಕೊಂತೀನಿ. ಇವನು ಕೂಡ ಯಾವ್ದಾದ್ರು ಒಂದು ಮಾರ್ಕೆಟ್ ಅಲ್ಲಿ ಈ ಮೊಟ್ಟೆನ ಮಾರಾಟ ಮಾಡಿದ್ರೆ ನಮ್ ಲೈಫ್ ಸೆಟ್ಲ್ ಆಗೋಗ್ಬಿಡುತ್ತೆ ಅಂತ ಹೇಳಿ ಆ ಟ್ರಕ್ ನ ಓಡಿಸ್ಕೊಂಡು ಹೋಗಿರೋನು ಹಿಂದಕ್ಕೆ ಬರೋದಕ್ಕೂ ಮೊದ್ಲೇ ನಾನು ಇದನ್ನ ಎತ್ಕೊಂಡು ಹೊರಟೋಗ್ಬಿಡ್ಬೇಕು ಅಂತ ಹೇಳಿ ಅವನ ಕಾರ್ ಒಳಗಡೆಗೆ ಹಾಕೊಂಡು ತನ್ನ ಮಗನ ಜೊತೆ ಮನೆಗೆ ರಿಟರ್ನ್ ಬರ್ತಿರ್ತಾನೆ. ಇವನ ಮೈಂಡ್ ಅಲ್ಲಿ ಒಂದೇ ರನ್ ಆಗ್ತಾ ಇರುತ್ತೆ, ಇವಾಗ ನಾನು ಇದನ್ನ ಮಾರಾಟ ಮಾಡಿದ್ರೆ ನಾನು ಶ್ರೀಮಂತ ಆಗೋಗ್ಬಿಡ್ತೀನಿ ಅಂತ. ಮತ್ತೊಂದು ಕಡೆ ಇವನ ಮಗ ಆ ಮೊಟ್ಟೆ ನೋಡೋದಕ್ಕೆ ತುಂಬಾ ವಿಯರ್ಡ್ ಆಗಿರೋದ್ರಿಂದ ಕಿವಿನ ಎತ್ಕೊಂಡೋಗಿ ಮೊಟ್ಟೆ ಹತ್ರ ಇಡ್ತಾನೆ. ಅದರಿಂದ ತುಂಬಾ ವಿಚಿತ್ರವಾಗಿರೋ ಒಂದು ಶಬ್ದ ಬರ್ತಾ ಇರುತ್ತೆ. ಅದಕ್ಕೆ ಸ್ಯಾಮು ಭಯ ಬಿದ್ದು ಅಪ್ಪ ಇದ್ರಲ್ಲಿ ಏನು ಐತೆ ಅಂತ ಹೇಳಿದಾಗ, ಲೇ ಅದ್ರಲ್ಲಿ ಏನಿರುತ್ತೋ ಅದು ತುಂಬಾ ಹಳೇದಾಗಿರೋ ಒಂದು ಮೊಟ್ಟೆ, ಫಸ್ಟ್ ಇದನ್ನ ಮಾರಾಟ ಮಾಡ್ಬೇಕು ಅಂತ ಹೇಳಿ ಅವನು ಮನೆ ಹತ್ರ ಬರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹೀರೋ ತನ್ನ ಮನೆ ಹತ್ರ ಒಂದು ಜಂಕಿ ಆಡ್ ನ ನಡೆಸ್ತಿರ್ತಾನೆ. ಅಲ್ಲಿಗೆ ಬಂದಿರೋ ಒಂದು ಕಾರ್ ನ ನೋಡಿ ಹೀರೋ ಹಾಗೆ ಸ್ಯಾಮ್ ಇಬ್ರು ಸೈಲೆಂಟ್ ಆಗೋಗ್ಬಿಡ್ತಾರೆ. ಹೀರೋ ತನ್ನ ಕೈಗೆ ಹಾಕೊಂಡಿರೋ ಒಂದು ವೆಡ್ಡಿಂಗ್ ರಿಂಗ್ ನ ತೆಗೆದ್ಬಿಟ್ಟು ಮನೆ ಒಳಗಡೆಗೆ ಎಂಟ್ರಿ ಕೊಡ್ತಾನೆ. ಅಲ್ಲಿಗೆ ಬಂದಿರೋದು ಯಾರಪ್ಪ ಅಂದ್ರೆ ಒಂದು ಸುಂದರವಾಗಿರೋ ಹುಡುಗಿ. ಆಕ್ಚುಲಿ ಹೇಳ್ಬೇಕಂದ್ರೆ ಇವಳು ನಮ್ಮ ಹೀರೋಗೆ ಎಕ್ಸ್ ವೈಫ್ ಅಂತಾನೆ ಹೇಳ್ಕೋಬಹುದು. ಹೀರೋ ಇನ್ನು ಹೀರೋ ಜೊತೆ ಡೈವರ್ಸ್ ತಗೊಂಡಿದ್ದಾದ್ಮೇಲೆ ಬೇರೆ ಪ್ಲೇಸ್ ಗೆ ಹೊರಟೋಗ್ಬಿಟ್ಟಿರ್ತಾಳೆ. ಇವಾಗ ತನ್ನ ಮಗ ಇಂತ ಒಂದು ಜಂಕಿ ಯಾರ್ಡ್ ಅಲ್ಲಿ ಇರಬಾರ್ದು, ಅವನ್ಗೂ ಕೂಡ ಒಂದು ಹೊಸ ಲೈಫ್ ಬೇಕು, ಒಳ್ಳೆ ಜಾಗದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ತನ್ನ ಮಗನನ್ನ ಕರ್ಕೊಂಡು ಹೋಗೋದಕ್ಕೆ ಇಲ್ಲಿಗೆ ಬಂದಿರ್ತಾಳೆ. ಅವಾಗ ಹೀರೋಯಿನ್ ಪ್ರೆಸೆಂಟ್ ಬಾಯ್ ಫ್ರೆಂಡ್ ಅಲ್ಲಿಗೆ ಬಂದಿರ್ತಾನೆ. ಆಸ್ ಯೂಶುವಲ್ ಪ್ರತಿಯೊಂದು ಮೂವಿಯಲ್ಲೂ ನೋಡೋ ಹಾಗೆ ನಮ್ಮ ಹೀರೋ ಪೂರ್ ಆಗಿದ್ರೆ ಪ್ರೆಸೆಂಟ್ ಬಾಯ್ ಫ್ರೆಂಡ್ ಬಂದ್ಬಿಟ್ಟು ತುಂಬಾ ರಿಚ್. ಅವನು ಸ್ಯಾಮ್ ಹತ್ರ ಮಾತಾಡೋದಕ್ಕೆ ದೊಡ್ಡ ದೊಡ್ಡ ಗಿಫ್ಟ್ ಗಳು ಎತ್ಕೊಂಡು ಬಂದು ಕೊಟ್ಟು ಸ್ಯಾಮ್ಗೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಇದನ್ನ ನೋಡಿ ಹೀರೋಗೆ ತುಂಬಾ ಕೋಪ ಬರುತ್ತೆ. ಅದೇ ಟೈಮಲ್ಲಿ ಹೀರೋಯಿನ್ ನಾನು ನನ್ನ ಮಗನನ್ನ ಇಂತ ಒಂದು ಪ್ಲೇಸ್ ಅಲ್ಲಿ ಬಿಡೋದಕ್ಕೆ ಇಷ್ಟ ಇಲ್ಲ, ನಾನು ಬೇರೆ ಊರಿಗೆ ಶಿಫ್ಟ್ ಆಗ್ತಾ ಇದ್ದೀನಿ, ಅಲ್ಲಿಗೆ ನನ್ನ ಮಗನನ್ನ ಎತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಆವಾಗ ಈ ಬಾಯ್ ಫ್ರೆಂಡ್ ಗ ನಿಂತ್ಕೊಂಡು ಹೌದು ನಾವು ಸ್ಯಾಮ್ ನ ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ, ಅವನು ಅಲ್ಲಿಗೆ ಬಂದ್ರೆ ಅವನಿಗೆ ಚೆನ್ನಾಗಿರೋ ಒಂದು ಲೈಫ್ ಸಿಗುತ್ತೆ, ಅವನಿಗೆ ಎಜುಕೇಶನ್ ಕೂಡ ದೊಡ್ಡದಾಗಿರೋ ಒಂದು ಸ್ಕೂಲ್ ಅಲ್ಲಿ ಸಿಗುತ್ತೆ, ನಿನ್ನ ಹತ್ರ ಇದ್ರೆ ಅವನು ಕೂಡ ಕಸನ ಎತ್ಕೊಂಡು ಇರ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಸ್ಕೊಂಡು ಮಾತಾಡ್ತಾ ಇರೋದ್ರಿಂದ ಹೀರೋಗೆ ತುಂಬಾ ಕೋಪ ಬಂದು ಅವನ ಕೋಪನ ತೀರ್ಸ್ಕೊಳ್ಳೋದಕ್ಕೆ ಅವನ ಮುಖಕ್ಕೆ ಒಂದು ಬಿಟ್ಟು ಇಬ್ರು ಮಧ್ಯನೂ ಒಂದು ಜಗಳ ಸ್ಟಾರ್ಟ್ ಆಗುತ್ತೆ. ಈ ಜಗಳನ ಹೀರೋಯಿನ್ ಸ್ಟಾಪ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಇವರಿಬ್ರು ಚಿಕ್ಕ ಮಕ್ಕಳ ಟೈಪ್ ಅಲ್ಲಿ ಕೈ ಕಾಲುಗಳನ್ನ ಕಚ್ಕೊಂಡು ಜಗಳ ಹಾಡ್ತಿರ್ತಾರೆ. ನಾನು ಎಷ್ಟ ಹೇಳಿದ್ರು ನೀವು ಕೇಳ್ತಿಲ್ಲ ಅಲ್ವಾ, ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೀರೋಯಿನ್ ಅವಳ ಮಗ ಆಗಿರೋ ಸ್ಯಾಮ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಹೀಗೆ ಎಲ್ಲರೂ ಅಲ್ಲಿಂದ ಹೊರಟೋದ್ಮೇಲೆ ಅದೇ ದಿನ ರಾತ್ರಿ ಹೀರೋ ಅವ್ರ ಅಪ್ಪ ಮನೆಗೆ ಬಂದು ನೋಡಿದ್ರೆ ಹೀರೋಗೆ ಆಗಿರೋ ಗಾಯಗಳನ್ನ ನೋಡಿ ಫಸ್ಟ್ ಏಡ್ ನ ಮಾಡ್ತಾನೆ. ಮತ್ತೊಂದು ಕಡೆ ಅವರ ಮನೆಯಲ್ಲಿರೋ ಒಂದು ಡಾಗ್ ಹೀರೋ ಹಾಕೊಂಡ್ ಬಂದಿರ್ತಾನಲ್ವಾ ಒಂದು ಟ್ರಕ್, ಆ ಟ್ರಕ್ ಕಡೆ ನೋಡಿ ತುಂಬಾನೇ ಬಗಳ್ತಾ ಇರುತ್ತೆ, ಹಾಗೆ ಅದರ ಸುತ್ತ ರೌಂಡ್ ಹೊಡಿತಾ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಅವರ ಮನೆಯಲ್ಲಿರೋ ಪ್ರಾಣಿ ಪಕ್ಷಿಗಳೆಲ್ಲಾನು ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತವೆ. ಯಾಕಪ್ಪ ಅಂದ್ರೆ ಇವನೊಂದು ಮೊಟ್ಟೆನೆ ಎತ್ಕೊಂಡ್ ಬಂದಿರ್ತಾನಲ್ವಾ, ಅದು ಇದಕ್ಕಿದ್ದಂಗೆ ಶೇಕ್ ಆಗಿ ಒಡೆದೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ತುಂಬಾ ಹೊತ್ತಿಂದ ಈ ನಾಯಿ ಬಗಳ್ತೈತಲ್ಲ ಅಂತ ಹೇಳ್ಬಿಟ್ಟು ಹೀರೋ ಅವರಪ್ಪ ಒಂದು ಬಾರಿ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಆಚೆಗಡೆ ಬರ್ತಾನೆ. ಆವಾಗ ಹೀರೋನ ಕಾರು ಕದಲ್ತಾ ಇರೋದನ್ನ ನೋಡಿ ಯಾಕಪ್ಪ ಇದು ಕದಲ್ತಾ ಇರೋದು ಅಂತ ನೋಡ್ತಿರುವಾಗ ಡೋರ್ಸ್ ಇಂದ ಗ್ರೀನ್ ಆಗಿರೋ ಒಂದು ಲಿಕ್ವಿಡ್ ಆಚೆಗಡೆ ಬರ್ತಾ ಇರುತ್ತೆ. ಅವ್ರ ಅಪ್ಪಗೆ ಡೌಟ್ ಬಂದು ಕಾರ್ ಹತ್ರ ಬಂದು ನೋಡಿದಾಗ ವಿಂಡೋ ಮುಖಾಂತರ ಕಾರಲ್ಲಿ ಒಂದು ಟೆಂಟಿಕಲ್ ಆಚೆಗಡೆ ಬಂದಂಗೆ ಅನ್ಸಿ ಅವರಪ್ಪ ತುಂಬಾ ಭಯ ಬಿದ್ದು ಮಗನ ಹತ್ರಕ್ಕೆ ಬಂದು ಮಾನ್ಸ್ಟರ್ ಕಾರಲ್ಲಿ ಐತೆ ಅಂತ ಹೇಳ್ತಾನೆ. ಏನು ಕಾರಲ್ಲಿ ಮಾನ್ಸ್ಟರ್ ಐತಾ? ನಾನು ನಂಬೋದಕ್ಕೆ ಚಾನ್ಸೇ ಇಲ್ಲ, ಆದ್ರೆ ನೀನ್ ಇಷ್ಟೊಂದು ಭಯ ಪಡ್ತಿದ್ಯಲ್ಲ, ಒಂದು ಬಾರಿ ಚೆಕ್ ಮಾಡೋಣ ಬಾ ಅಂತ ಹೇಳಿ ಟಾರ್ಚ್ ಲೈಟ್ ಹಾಕೊಂಡು ಆಚೆಗಡೆ ಬರ್ತಾನೆ. ನಿಜ ಹೇಳ್ಬೇಕಂದ್ರೆ ಇವನು ಎಕ್ಸ್ಪೆಕ್ಟ್ ಮಾಡದೇ ಇರೋ ಹಾಗೆ ಇವನ ಕಾರೇ ಅಲ್ಲಿರೋದಿಲ್ಲ, ಮಾಯ ಆಗೋಗ್ಬಿಟ್ಟಿರುತ್ತೆ. ಅಪ್ಪ ಯಾವನೋ ನನ್ ಮಗ ನನ್ ಕಾರ್ನ ಕಳ್ತನ ಮಾಡ್ಕೊಂಡು ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾನೆ, ಕಳ್ಬಿಟ್ಟಿ ನನ್ ಮಗನ್ನ ನೋಡ್ಬಿಟ್ಟು ಮಾನ್ಸ್ಟರ್ ಅಂತ ಅರ್ಥ ಮಾಡ್ಕೊಂಡ ಏನು ಅಂತ ಅವ್ರಪ್ಪ ಹತ್ರ ಕೇಳ್ತಾನೆ. ಅವಾಗ ಸಡನ್ ಆಗಿ ಐರನ್ ಪ್ಲೇಟ್ ಟೇಪ್ ಅಲ್ಲಿ ಕೆಳಗಡೆಗೆ ಬೀಳುತ್ತೆ. ಇದೇನಪ್ಪ ಇದು ಅಂತ ಮೇಲೆಗಡೆ ನೋಡಿದಾಗ ಆ ಮಾನ್ಸ್ಟರ್ ಇವರ ಕಾರ್ನ ಮೇಲೆಗೆ ಎತ್ಕೊಂಡು ಹೊರಟೋಗ್ಬಿಟ್ಟಿರುತ್ತೆ. ಫಸ್ಟ್ ಟೈಮ್ ಇವರು ಅಂತದೊಂದು ಮಾನ್ಸ್ಟರ್ ನ ನೋಡಿರೋದ್ರಿಂದ ಶಾಕ್ ಅಲ್ಲಿ ಇದ್ದೋಗ್ಬಿಟ್ಟಿರ್ತಾರೆ. ಆ ಮಾನ್ಸ್ಟರ್ ಇವರ ಕಾರ್ನ ಸಡನ್ ಆಗಿ ಕೆಳಗಡೆಗೆ ಬಿಡೋದ್ರಿಂದ ಕಾರ್ ಪೀಸ್ ಪೀಸ್ ಆಗೋಗ್ಬಿಟ್ಟಿರೋ ಶಾಕ್ ಅಲ್ಲಿ ಇವ್ರಿದ್ರೆ ನೆಕ್ಸ್ಟ್ ಸೆಕೆಂಡ್ ಗ್ಯಾಪ್ ಕೊಡ್ದಿರ ಆ ಮಾನ್ಸ್ಟರ್ ಟೆಂಟಿಕಲ್ ನ ಉಪಯೋಗ ಮಾಡ್ಕೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ನಮ್ಮ ಹೀರೋ ಅದನ್ನ ನೋಡಿ ಭಯ ಬಿದ್ದು ಅವ್ರ ಅಪ್ಪನ್ಕಿಂತ ಫಾಸ್ಟ್ ಆಗಿ ಬಂದು ಡೋರ್ ನ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಡೋರ್ ನ ಯಾರೋ ನಾಕ್ ಮಾಡ್ದಂಗೆ ಅನ್ಸಿ ಇವಾಗ ಯಾರಪ್ಪ ಬಂದಿದ್ದಾರೆ ಅಂತ ಅನ್ಕೊಂಡ್ರೆ ನಮ್ಮ ಹೀರೋ ಅವನ ಪ್ರಾಣನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರ
ಅಪ್ಪನ ಬಿಟ್ಟು ಬಂದು ಬಚ್ಚಿಕೊಂಡ್ಬಿಟ್ಟಿರ್ತಾನೆ. ನಂತರ ಇವರಿಬ್ರು ಸೇರ್ಕೊಂಡು ಡೋರ್ ನ ಲಾಕ್ ಮಾಡ್ಕೊಂತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ಪ್ಲೇಸ್ ಹತ್ತರಕ್ಕೆ ಒಂದು ಕಾರ್ ಬಂದಂಗೆ ಶಬ್ದ ಆಗೋದ್ರಿಂದ ಈ ಟೈಮ್ ಅಲ್ಲಿ ಈ ಮಾನ್ಸ್ಟರ್ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಯಾರಪ್ಪ ಬಂದಿದ್ದು ಅಂತ ಕಿಟಕಿ ಮುಖಾಂತರ ನೋಡಿದಾಗ ಹೀರೋಯಿನ್ ನಮ್ಮ ಹೀರೋ ಮಗನನ್ನ ಕರ್ಕೊಂಡು ಅಲ್ಲಿಗೆ ಬಂದಿರ್ತಾಳೆ. ಸ್ಯಾಮ್ ಅವ್ರಪ್ಪ ಹತ್ರಕ್ಕೆ ಓಡ್ಕೊಂಡು ಬರ್ತಿರೋವಾಗ ಆ ಮಾನ್ಸ್ಟರ್ ಟೆಂಟಿಕಲ್ ಇಂದ ಸ್ಯಾಮ್ ನ ಹಿಡ್ಕೊಂಡ್ಬಿಡುತ್ತೆ. ಹೀರೋ ಹಾಗೆ ಅವ್ರಪ್ಪ ಇಬ್ರು ತುಂಬಾ ಕಷ್ಟಪಟ್ಟು ಸ್ಯಾಮ್ ನ ಹಿಡ್ಕೊಳ್ಳೋಣ ಅನ್ಕೊಂಡ್ರೆ ಜಸ್ಟ್ ಸೆಕೆಂಡ್ ಅಲ್ಲಿ ಮಿಸ್ ಆಗೋಗ್ಬಿಡ್ತಾನೆ. ಆದ್ರೆ ಹೀರೋಯಿನ್ ಅವನಿಗೆ ಹತ್ತಿರದಲ್ಲಿ ಇರೋದ್ರಿಂದ ತುಂಬಾ ಕಷ್ಟಪಟ್ಟು ಅವನ ಕೈಗಳನ್ನ ಹಿಡ್ಕೊಂತಾಳೆ. ಮಾನ್ಸ್ಟರ್ ಕಡೆಯಿಂದ ಇವನನ್ನ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರೋ ಒಂದು ಟೈಮಲ್ಲಿ ಈ ಟೈಮಲ್ಲಿ ನಮ್ಮ ಹೀರೋ ಒಂದು ಉಪಾಯ ಮಾಡಿ ಒಂದು ಕತ್ತಿನ ಎತ್ಕೊಂಡ್ ಬಂದು ಮಾನ್ಸ್ಟರ್ ಟೆಂಟಿಕಲ್ ನ ಕಟ್ ಮಾಡಿ ಅವನ ಮಗನನ್ನ ಕಾಪಾಡ್ಕೊಂತಾನೆ. ಹೀರೋ ಇನ್ನು ನೆಕ್ಸ್ಟ್ ಸೆಕೆಂಡ್ ಯೋಚನೆ ಮಾಡ್ದಿರಾ ಪೆಟ್ರೋಲ್ ಎತ್ಕೊಂಡು ಆ ಮಾನ್ಸ್ಟರ್ ಆ ಕಾರಲ್ಲೇ ಇರುತ್ತಲ್ವಾ, ಆ ಕಾರ್ ಮೇಲೆಗೆ ಹಾಕಿ ಬೆಂಕಿನ ಅಂಟಿಸ್ಬಿಡ್ತಾಳೆ. ಆ ಕಾರಿಂದ ಆ ಮಾನ್ಸ್ಟರ್ ಆಚೆಗಡೆ ಬರೋದಕ್ಕೆ ಹಾಕ್ದೆ ಆ ಬೆಂಕಿಯಲ್ಲಿ ಸುಟ್ಟು ಬೂದಿ ಆಗೋಗ್ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಹೀರೋ ರಿಯಲೈಸ್ ಆಗ್ತಾನೆ ಅಲ್ಲಿ ಸುಟ್ಟೋಗ್ತಾ ಇರೋದು ಬರೀ ಮಾನ್ಸ್ಟರೇ ಅಲ್ಲ, ಇವನ ಕಾರುನು ಕೂಡ ಅಂತ. ನಿಜ ಹೇಳ್ಬೇಕಂದ್ರೆ ಅದ್ರಲ್ಲಿ ಅರ್ಧ ಜನ ಈ ಮಾನ್ಸ್ಟರ್ ಕಡೆಯಿಂದ ತಪ್ಸ್ಕೊಂಡಿದೀವಿ ಅಂತ ಖುಷಿ ಪಡ್ತಿದ್ರೆ, ಇನ್ನ ಅರ್ಧ ಜನ ಅವ್ರು ಫೈನಾನ್ಷಿಯಲಿ ಲಾಸ್ ಆಗಿದ್ದಾರೆ ಈ ಕಾರು ಸುಟ್ಟೋಗಿ ಅಂತ ಹೇಳ್ಬಿಟ್ಟು ಬಾಧೆ ಪಡ್ತಿರ್ತಾರೆ. ಇದೆಲ್ಲ ಆದ್ಮೇಲೆ ಮನೆಯಲ್ಲಿ ಎಲ್ಲರೂ ಕುತ್ಕೊಂಡಿರೋವಾಗ ಹೀರೋಯಿನ್ಗೆ ಡೌಟ್ ಬಂದು ಮಾನ್ಸ್ಟರ್ ಇಲ್ಲಿಗೆ ಹೇಗ್ ಬಂತು ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ ಇದ್ಕೊಂಡು ನನಗೆ ಗೊತ್ತಿಲ್ಲ, ಅಷ್ಟೊಂದು ದೊಡ್ಡ ಮಾನ್ಸ್ಟರ್ ನಾನು ನೋಡಿದ್ದೆ ಫಸ್ಟ್ ಟೈಮ್ ಅಂತ ಹೇಳ್ದಾಗ ಆವಾಗ ಸ್ಯಾಮ್ ಇದ್ಕೊಂಡು ಅಮ್ಮ ಅಪ್ಪ ಜೊತೆ ಸೇರ್ಕೊಂಡು ಬೆಟ್ಟದ ಮೇಲೆ ಹೋಗಿದ್ದೆ, ಅಲ್ಲಿ ನಮ್ಗೆ ಒಂದು ಮೊಟ್ಟೆ ಸಿಕ್ತು, ನಾನು ಅದ್ರ ಮೇಲೆ ಚೆಕ್ ಮಾಡಿದಾಗ ಆ ಮೊಟ್ಟೆಯಲ್ಲಿ ಏನೋ ಐತಿ ಅಂತ ಹೇಳ್ಬಿಟ್ಟು ಅಪ್ಪ ಹತ್ರ ಹೇಳ್ದೆ, ಬಟ್ ಅಪ್ಪ ತಲೆಗೆ ಹಾಕೊಂಡಿರ ಆ ಮೊಟ್ಟೆನ ಎತ್ಕೊಂಡ್ ಬಂದ ಅಂತ ಹೇಳ್ತಾನೆ. ಆವಾಗ ಸಡನ್ ಆಗಿ ಹೀರೋಯಿನ್ ಬಾಯ್ ಫ್ರೆಂಡ್ ತನ್ನ ಬಾಡಿ ಗಾರ್ಡ್ಸ್ ನ ಹಾಕೊಂಡು ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಎಲ್ಲರೂ ಸೇಫ್ ಆಗಿ ಕುತ್ಕೊಂಡಿರೋದನ್ನ ನೋಡಿ ಇವನು ಶಾಕ್ ಆಗಿ ಎಲ್ಲಾ ಮೀಟಿಂಗ್ ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ, ನನಗೆ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ, ಇವಾಗ ನೋಡಿದ್ರೆ ನೀವೆಲ್ಲರೂ ಆರಾಮಾಗಿದ್ದೀರಾ, ನಿನ್ನಿಂದ ನನಗೆ ಎಷ್ಟೊಂದು ಲಾಸ್ ಗೊತ್ತಾ ಅಂತ ಬಾಯ್ ಫ್ರೆಂಡ್ ಹೀರೋಯಿನ್ ಅನ್ನ ಬೈತಿರ್ತಾನೆ. ಆವಾಗ ಆ ಮನೆಯಲ್ಲಿರೋ ಗ್ಲಾಸ್ಗಳು ಟೇಬಲ್ಸ್ ಎಲ್ಲ ವೈಬ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಬಲ್ಬ್ ಆನ್ ಅಂಡ್ ಆಫ್ ಆಗ್ತಾ ಇರೋದನ್ನ ನೋಡಿ ಇವರೆಲ್ಲರೂ ಶಾಕ್ ಆಗ್ತಾರೆ. ಏನಪ್ಪಾ ಅಂತ ಆಚೆಗಡೆ ನೋಡಿದಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಆವಾಗ್ಲೇ ಇವರೊಂದು ಮಾನ್ಸ್ಟರ್ ನ ಸಾಯಿಸ್ಬಿಟ್ಟಿರ್ತಾರಲ್ವಾ, ಅದಕ್ಕಿಂತ ದೊಡ್ಡದಾಗಿರೋ ಒಂದು ಮಾನ್ಸ್ಟರ್ ಅಲ್ಲಿಗೆ ಎಂಟ್ರಿ ಕೊಟ್ಟೈತೆ ಅಂತ. ಅದು ಎಷ್ಟು ದೊಡ್ಡದಾಗಿರುತ್ತಪ್ಪ ಅಂದ್ರೆ ಜಸ್ಟ್ ಒಂದು ಟೆಂಟಿಕಲ್ ಇಂದ ಇವ್ರಿರೋ ಒಂದು ಮನೇನ ಪುಡಿ ಪುಡಿ ಮಾಡಾಕ್ಬಿಡುತ್ತೆ, ಅಷ್ಟೊಂದು ದೊಡ್ಡದಾಗಿರುತ್ತೆ. ಅದನ್ನ ನೋಡಿರೋ ಈ ಬಾಯ್ ಫ್ರೆಂಡ್ ಗನ್ಗೆ ತುಂಬಾ ಭಯ ಸ್ಟಾರ್ಟ್ ಆಗಿ ಫಸ್ಟ್ ಇಲ್ಲಿಂದ ಓಡೋಗ್ಬಿಡ್ಬೇಕು ಅಂತ ಹೇಳಿ ಡೋರ್ ಓಪನ್ ಮಾಡಿ ಯಾರ ಬಗ್ಗೆನು ಯೋಚನೆ ಮಾಡ್ದಿರಾ ಓಡೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಅವನ ಬಾಡಿ ಗಾರ್ಡ್ಸ್ ಕೂಡ ಇವನನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಆ ಮಾನ್ಸ್ಟರ್ ಆ ಮನೇನ ಬಿಟ್ಟಾಕಿ ಈ ಓಡೋಗ್ತಾ ಇರೋರ್ನ ಹಿಡ್ಕೊಂಡು ಎತ್ತೆತ್ತಿ ಬಿಸಾಕ್ಬಿಡ್ತಾ ಇರುತ್ತೆ. ಲಾಸ್ಟ್ ಗೆ ಈ ಬಾಯ್ ಫ್ರೆಂಡ್ ಗನ್ನ ಹಿಡ್ಕೊಂಡು ಏನೋ ವಾಸನೆ ನೋಡ್ದಂಗೆ ಅದ್ರ ಹತ್ತರಕ್ಕೆ ಎತ್ಕೊಂಡು ಚಚ್ಚಾ ಇದೆಲ್ಲ ನನಗೆ ಬೇಕಾಗಿರೋದು ಅನ್ನೋ ಟೈಪ್ ಅಲ್ಲಿ ಎತ್ತಿ ಬಿಸಾಕ್ಬಿಡುತ್ತೆ. ಈ ಬಾಯ್ ಫ್ರೆಂಡ್ ಗನು ಹಾಗೆ ಬಾಡಿ ಗಾರ್ಡ್ಸ್ ಎಲ್ಲರೂ ಅಲ್ಲಿಂದ ಹೊಡೋಗ್ಬಿಡ್ತಾರೆ. ಇನ್ನ ಮಿಕ್ಕಿರೋದು ನಮ್ಮ ಹೀರೋ ಫ್ಯಾಮಿಲಿ ಅಲ್ವಾ. ಈ ಮಾನ್ಸ್ಟರ್ ನಮ್ಮ ಹೀರೋ ಫ್ಯಾಮಿಲಿ ಕಡೆ ತಿರುಗಿ ಅವ್ರನ್ನ ಹಿಡ್ಕೊಳ್ಳೋದಕ್ಕೆ ಹೋಗ್ತಿರುವಾಗ ಡೈರೆಕ್ಟ್ ಆಗಿ ಸ್ಯಾಮ್ ನ ಹಿಡ್ಕೊಳ್ಳುತ್ತೆ. ಅವನನ್ನ ವಾಸನೆ ಮಾಡಿ ನನಗೆ ಬೇಕಾಗಿರೋದು ಇದೆ ಅನ್ನೋ ಟೈಪ್ ಅಲ್ಲಿ ಚಿಕ್ಕ ಹುಡುಗ ಆಗಿರೋ ಸ್ಯಾಮ್ ನ ಹಿಡ್ಕೊಂಡು ಇವರೆಲ್ಲರೂ ಹಿಂದ್ಗಡೆ ಬೀಳ್ತಾ ಇದ್ರು ಕೂಡ ಇವ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರೋ ಆ ಮಾನ್ಸ್ಟರ್ ಸ್ಯಾಮ್ ನ ಮಾತ್ರ ಹಿಡ್ಕೊಂಡು ಪಕ್ಕದಲ್ಲೇ ಒಂದು ಗುನಿ ಇದ್ರೆ ಗುನಿ ಒಳಗಡೆಗೆ ಧುಮುಕ್ಬಿಡುತ್ತೆ. ಅಂದ್ರೆ ಅದು ಧುಮುಕಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಆ ಗುನಿ ಮುಚ್ಚೋಗ್ಬಿಡುತ್ತೆ. ಹೀರೋ ಹಾಗೆ ಹೀರೋಯಿನ್ ಇಬ್ರು ಬಂದು ಆ ಮಾನ್ಸ್ಟರ್ ಮಗನನ್ನ ಎತ್ಕೊಂಡು ಹೊರಟೋಗ್ಬಿಟ್ಟಿರೋದಕ್ಕೆ ತುಂಬಾನೇ ಬಾಧೆ ಪಡ್ತಿರ್ತಾರೆ. ಹೀರೋ ಆದ್ರೆ ಆ ಮುಚ್ಚೋಗಿರೋ ಒಂದು ಗುನಿನ ಅಗಿಯೋದಕ್ಕೆ ಅವನ ಕೈಗ್ಲಾರೆ ಪ್ರಯತ್ನ ಮಾಡ್ತಿರ್ತಾನೆ. ಸ್ವಲ್ಪ ತಾದ್ಮೇಲೆ ಹೀರೋಯಿನ್ ಕಾಮ್ ಡೌನ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಧೈರ್ಯ ಕೊಡೋಣ ಅಂತ ಹತ್ರಕ್ಕೆ ಹೋದ್ರೆ ಇವನ್ ಅನ್ಕೊಂಡಿರೋದಕ್ಕೆ ಆಪೋಸಿಟ್ ಆಗಿ ಹೀರೋಯಿನ್ ಇವನ್ ಮೇಲೆ ನೀನೇನಾದ್ರೂ ದುಡ್ಡುಗೋಸ್ಕರ ನಿನ್ನ ಕೈಗೆ ಯಾವ್ದು ಸಿಕ್ಕಿದ್ರೆ ಆ ವಸ್ತುನ ಮನೆಗೆ ಎತ್ಕೊಂಡ್ ಬರ್ಲಿಲ್ಲ ಅಂದ್ರೆ ನನ್ನ ಮಗ ಇವಾಗ ಸೇಫ್ ಆಗಿದ್ದ ಅಂತ ಹೇಳ್ಬಿಟ್ಟು ರಿವರ್ಸ್ ಆಗಿ ಅವನ ಕೆನ್ನೆಗೆ ಹೊಡಿತಿರ್ತಾಳೆ. ನಿಜ ಹೇಳ್ಬೇಕಂದ್ರೆ ಇವರು ಹೋಪ್ಸ್ ನ ಕಳ್ಕೊಂಡ್ಬಿಡ್ತಾರೆ, ನನ್ನ ಮಗ ಇನ್ನ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಸರಿಯಾಗಿ ಅದೇ ಟೈಮ್ಗೆ ಕೈಯಲ್ಲಿ ಏನೋ ಮಿಷಿನ್ಸ್ ನ ಹಿಡ್ಕೊಂಡು ಒಬ್ಬ ವಿಯರ್ಡ್ ಆಗಿರೋ ಪ್ರೊಫೆಸರ್ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನೊಬ್ಬ ಬಯೋಲಜಿಸ್ಟ್ ಆಗಿರೋದ್ರಿಂದ ಇಂತ ಒಂದು ಮಾನ್ಸ್ಟರ್ಸ್ ಮೇಲೆ ರಿಸರ್ಚ್ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಈ ಪ್ರೊಫೆಸರ್ ತನ್ನ ಟೀಮ್ ನ ಹಾಕೊಂಡು ಅಲ್ಲಿಗೆ ಬರ್ತಾನೆ. ಇಂತ ಒಂದು ಮಾನ್ಸ್ಟರ್ ನ ಟ್ರ್ಯಾಕ್ ಮಾಡೋದಕ್ಕಂತ ಈ ಪ್ರೊಫೆಸರ್ ಒಂದು ಮಿಷಿನ್ ನ ಕಂಡು ಹಿಡಿದಿರ್ತಾನೆ. ಅದನ್ನ ಯೂಸ್ ಮಾಡ್ಕೊಂಡೆ ಇವಾಗ ಮಾನ್ಸ್ಟರ್ ಇಲ್ಲ ಐತೆ ಅಂತ ಬಂದಿದ್ದೀನಿ ಅಂತ ಹೀರೋ ಹಾಗೆ ಹೀರೋಯಿನ್ ಹತ್ರ ಹೇಳ್ತಾನೆ. ಹಾಗೆ ಅವನ ಟೀಮ್ ಮೇಟ್ಸ್ ಆದ್ರೆ ಈ ಮಾನ್ಸ್ಟರ್ ನ ನೋಡಿದಿರ ಅಂತ ಡೈರೆಕ್ಟ್ ಆಗಿ ವಿಡಿಯೋನೇ ತೋರ್ಸೋದ್ರಿಂದ ಇಂತ ಒಂದು ಮಾನ್ಸ್ಟರ್ ನ ಡೈರೆಕ್ಟ್ ಆಗಿ ನೋಡಿರೋ ಹೀರೋ ಹಾಗೆ ಹೀರೋಯಿನ್ ಇಲ್ಲಿ ನಡೆದಿರೋ ಪ್ರತಿಯೊಂದು ವಿಷಯನೂ ಅವನ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾರೆ. ಆವಾಗ ಹೀರೋ ತನ್ನ ಫ್ಯಾಮಿಲಿ ಜೊತೆ ಸೇರ್ಕೊಂಡು ಒಂದು ಮಾನ್ಸ್ಟರ್ ನ ಸುಟ್ಟಾಗ್ಬಿಟ್ಟು ಇರ್ತಾನಲ್ವಾ, ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಟೆಂಟಿಕಲ್ ನ ಎತ್ಕೊಂಡು ಪ್ರೊಫೆಸರ್ ಟೆಸ್ಟ್ ಮಾಡಿದ್ದೆಲ್ಲ ಆದ್ಮೇಲೆ ನಿಮ್ಗೊಂದು ಗುಡ್ ನ್ಯೂಸ್ ಐತೆ ಹಾಗೆ ಬ್ಯಾಡ್ ನ್ಯೂಸ್ ಐತೆ ಅಂತ ಹೇಳಿ. ಆಕ್ಚುಲಿ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ನೀವು ಮೊಟ್ಟೆ ಆಗಿ ಎತ್ಕೊಂಡ್ ಬಂದು ಒಂದು ಮಾನ್ಸ್ಟರ್ ನ ಸುಟ್ಟು ಬೂದಿ ಮಾಡಾಕ್ಬಿಟ್ಟಿದ್ದೀರಲ್ವಾ, ಅದು ಆ ಮಾನ್ಸ್ಟರ್ ನ ಮಗು ಆಗಿರುತ್ತೆ. ಅದಕ್ಕೆ ಆ ಮಾನ್ಸ್ಟರ್ ತನ್ನ ಮಗುನ ಹುಡ್ಕೊಂಡ್ ಬಂದೈತೆ, ನನ್ನ ಮಗುನ ನನ್ನ ಪ್ಲೇಸ್ಗೆ ಎತ್ಕೊಂಡ್ ಹೋಗೋಣ ಅಂತ.
ಆದ್ರೆ ನೀವು ಅಷ್ಟೊತ್ತಿಗೆ ಸಾಯಿಸಾಕ್ಬಿಟ್ಟಿರೋದ್ರಿಂದ ಆ ಚಿಕ್ಕ ಮಾನ್ಸ್ಟರ್ ನಿಮ್ಮ ಬೇಬಿನ ಹಿಡ್ಕೊಂಡಿತ್ತಲ್ವಾ, ಆ ಟೆಂಟಿಕಲ್ ನ ಕಟ್ ಮಾಡಿದಾಗ ಅದರ ವಾಸನೆ ನಿಮ್ಮ ಮಗುಗೆ ಬಿದ್ದೈತೆ. ನಿಮ್ಮ ಮಗುನ ಆ ಮಾನ್ಸ್ಟರ್ ಇವಾಗ ತನ್ನ ಮಗು ಅಂತ ಅರ್ಥ ಮಾಡ್ಕೊಂಡು ಸ್ಯಾಮ್ ನ ಆ ಮಾನ್ಸ್ಟರ್ ಎತ್ಕೊಂಡು ಹೊರಟೋಗ್ಬಿಟ್ಟೈತೆ. ಇದ್ರಲ್ಲಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇವಾಗ ನಿಮ್ಮ ಮಗುನ ಆ ಮಾನ್ಸ್ಟರ್ ತನ್ನ ಮಗು ಅಂತ ಅನ್ಕೊಂತಿರೋದ್ರಿಂದ ನಿಮ್ಮ ಮಗನಿಗೆ ಏನು ಪ್ರಾಬ್ಲಮ್ ಇರೋದಿಲ್ಲ, ಅವನು ಇನ್ನ ಬದುಕೆ ಇರ್ತಾನೆ ಅಂತ ಹೇಳ್ತಾನೆ. ಇವನ ಮಾತುಗಳು ಕೇಳಿರೋ ನಮ್ಮ ಹೀರೋ ಹಾಗೆ ಹೀರೋಯಿನ್ಗೆ ಹೋಪ್ ಲೈಟ್ ಆಗಿ ಬೆಳೆಯುತ್ತೆ. ನನ್ನ ಮಗ ಇನ್ನ ಬದುಕೆ ಇದ್ದಾನೆ, ಹೇಗಾದ್ರೂ ಸರಿ ಕಾಪಾಡ್ಕೊಳ್ಳೋಣ ಅಂತ. ಇವಾಗ ಸ್ಯಾಮ್ ಕಡೆ ನೋಡ್ಕೊಂಡ್ರೆ ಅವನಿಗೆ ಎಚ್ಚರಿಕೆ ಆಗುತ್ತೆ. ಬಟ್ ಅವನ ಸುತ್ತಮುತ್ತ ತುಂಬಾ ಡಿಫ್ರೆಂಟ್ ಆಗಿರೋ ಕ್ರಿಯೇಚರ್ಸ್ ಇವನ ಸುತ್ತಮುತ್ತಾನೆ ತಿರುಗ್ತಾ ಇರೋದನ್ನ ನೋಡಿ ಅವನು ಶಾಕ್ ಆಗ್ತಾನೆ, ನಾನು ಯಾವ ಪ್ಲೇಸ್ ಅಲ್ಲಿ ಇದೀನಪ್ಪ ಅಂತ. ಆವಾಗೆ ಮಾನ್ಸ್ಟರ್ ಇವನ ಹತ್ರಕ್ಕೆ ನಿಧಾನವಾಗಿ ತೆವಳ್ಕೊಂಡು ಬರ್ತಾ ಇರುತ್ತೆ. ಒಂದ್ ಕಡೆ ಸ್ಯಾಮ್ ಆ ಮಾನ್ಸ್ಟರ್ ನ ನೋಡಿ ಇದು ನನ್ನನ್ನ ತಿನ್ನೋದಕ್ಕೆ ಬರ್ತೈತಂತ ಹೇಳ್ಬಿಟ್ಟು ಭಯ ಪಡ್ತಿದ್ರೆ, ಮತ್ತೊಂದು ಕಡೆ ಈ ಮಾನ್ಸ್ಟರ್ ನನ್ನ ಮಗು ಹತ್ರಕ್ಕೆ ಹೋಗ್ತಾ ಇದೀನಿ ಅಂತ ಖುಷಿಯಾಗಿ ತೆವಳ್ಕೊಂಡು ಬರ್ತಾ ಇರುತ್ತೆ. ಇಲ್ಲಿ ಒಬ್ಬರ ಪಾಯಿಂಟ್ ಆಫ್ ವ್ಯೂ ಇನ್ನೊಬ್ಬರಿಗೆ ಅರ್ಥ ಆಗೋದಿಲ್ಲ. ಮಾನ್ಸ್ಟರ್ ಇವನ ಹತ್ರಕ್ಕೆ ಬಂದಿದ್ದೆ, ಅದಕ್ಕೊಂದು ಮಾಸ್ಕ್ ಇರುತ್ತೆ. ಮಾಸ್ಕ್ ನ ರಿಮೂವ್ ಮಾಡಿ ಅದರ ಒರಿಜಿನಲ್ ಫೇಸ್ ನ ತೋರಿಸಿ ನೀನೇ ನನ್ನ ಮಗು ಅಂದಂಗೆ ಆ ಮಾನ್ಸ್ಟರ್ ತುಂಬಾ ಖುಷಿ ಪಡ್ತಾ ಇರುತ್ತೆ. ಆದ್ರೆ ಇನ್ನೊಂದು ಕಡೆ ಈ ಮಾನ್ಸ್ಟರ್ ರಿಯಲ್ ಫೇಸ್ ನ ನೋಡಿ ಸ್ಯಾಮು ಭಯ ಪಡ್ತಿರುವಾಗ ಆ ಮಾನ್ಸ್ಟರ್ ಭಯ ಪಡೋದಕ್ಕೆ ಹೋಗ್ಬೇಡ, ನಾನೇ ನಿಮ್ಮ ತಾಯಿ ಅಂದಂಗೆ ನಾಲಿಗೆನ ಆಚೆಗಡೆ ತೆಗೆದು ಇವನನ್ನ ಸ್ವಲ್ಪ ಕ್ಲೀನ್ ಮಾಡಿ ನಾನೇ ನಿಮ್ಮ ತಾಯಿ ಅಂದಂಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಆದ್ರೆ ಸ್ಯಾಮ್ ಇನ್ನೊಂದು ಕಡೆ ಇದು ನನ್ನನ್ನ ನುಂಗೋದಕ್ಕೆ ಟ್ರೈ ಮಾಡ್ತೈತೆ ಅಂತ ಹೇಳ್ಬಿಟ್ಟು ಅವನು ಹಳೀತಿರುವಾಗ, ಯಾಕೋ ನೀನು ಇಷ್ಟೊಂದು ಮುದ್ದು ಮಾಡ್ತಾ ಇದ್ರೆ ಜಾಸ್ತಿ ಆಟ ಆಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಮಾನ್ಸ್ಟರ್ಗೆ ಕೋಪ ಬಂದು ಅವನ ಮೇಲೆ ಕಿರ್ಚಾಡುತ್ತೆ. ಸರಿಯಾಗಿ ಅದೇ ಟೈಮಲ್ಲಿ ಮಾನ್ಸ್ಟರ್ಗೆ ಸಾಂಗ್ಸ್ ಕೇಳಿಸುತ್ತೆ. ಈ ಸಾಂಗ್ ಎಲ್ಲಿಂದ ಪ್ಲೇ ಆಗ್ತೈತೆ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ನೋಡ್ತಿರುವಾಗ ಆವಾಗೆ ಮಾನ್ಸ್ಟರ್ಗೆ ಅರ್ಥ ಆಗುತ್ತೆ ಆ ಸಾಂಗ್ ಪ್ಲೇ ಆಗ್ತಿರೋದು ಅದರ ಹೊಟ್ಟೆಯಿಂದ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮಾನ್ಸ್ಟರ್ ಅದಕ್ಕೆ ಯಾವ್ದು ಸಿಕ್ಕಿದ್ರೆ ಅದನ್ನ ತಿಂದಾಕ್ಬಿಟ್ಟಿರೋದ್ರಿಂದ ಒಳಗಡೆ ಇರೋಂದು ಮಿಷಿನ್ ಅದರ ಹೊಟ್ಟೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಅದನ್ನ ವಾಮಿಟಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾನ್ಸ್ಟರ್ ಸೈಡ್ಗೆ ಹೋಗಿ ಅದನ್ನ ಆಚೆಗಡೆ ತೆಗಿಯೋದಕ್ಕೆ ಪ್ರಯತ್ನ ಮಾಡ್ತಿರೋ ಒಂದು ಟೈಮಲ್ಲಿ ಆ ಮಿಷಿನ್ ಕತ್ತಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಒಂದ್ ಕಡೆ ಈ ಮಾನ್ಸ್ಟರ್ ಕಷ್ಟ ಪಡ್ತಿರುವಾಗ ಮತ್ತೊಂದು ಕಡೆ ಈ ಚಿಕ್ಕ ಹುಡುಗ ಇಲ್ಲಿಂದ ಹೇಗಾದ್ರೂ ಸರಿ ತಪ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಓಡೋಗ್ತಾ ಇರ್ತಾನೆ. ಆದ್ರೆ ಅವನಿಗೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ. ಈ ಮಾನ್ಸ್ಟರ್ ಕತ್ತಲ್ಲಿ ಆ ಮಿಷಿನ್ ಸಿಕ್ಕಾಕೊಂಡ್ಬಿಟ್ಟಿರೋದ್ರಿಂದ ತುಂಬಾ ಬಾಧೆ ಪಟ್ಕೊಂಡು ಸೌಂಡ್ ಮಾಡ್ತಾ ಇರುತ್ತೆ. ಆ ಬಾಧೆನ ಇವನು ನೋಡಿ ತಡ್ಕೊಳ್ಳೋದಕ್ಕಾಗದೆ ಮತ್ತೆ ರಿಟರ್ನ್ ಬಂದು, ನಾನು ಈ ವಸ್ತುನ ಆಚೆಗಡೆ ತೆಗಿಯೋದ್ರಲ್ಲಿ ನಿನಗೆ ಹೆಲ್ಪ್ ಮಾಡ್ತೀನಿ, ಆದ್ರೆ ನೀನ್ ನನ್ನನ್ನ ಎತ್ಕೊಂಡೋಗಿ ಅಪ್ಪ ಅಮ್ಮ ಹತ್ರ ಬಿಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆ ಮಾನ್ಸ್ಟರ್ ಅರ್ಧಂಬರ್ಧ ಆಚೆಗಡೆ ಹಾಕಿರೋ ಒಂದು ಮಿಷಿನ್ ದಾರನ ಹಿಡ್ಕೊಂಡು ತುಂಬಾನೇ ಕಷ್ಟ ಪಡ್ತಾನೆ ಅದನ್ನ ಎಳಿಯೋದ್ರಲ್ಲಿ. ಹೀಗೆ ಸ್ವಲ್ಪ ಹೊತ್ತು ಎಳ್ದಿದ್ದಾದ್ಮೇಲೆ ಆ ಮಿಷಿನ್ ಆಚೆಗಡೆ ಬಂದ್ಬಿಡುತ್ತೆ. ಈ ಮಿಷಿನ್ ಕತ್ತಲ್ಲಿ ಸಿಕ್ಕಾಕೊಂಡು ನಾನು ಸತ್ತೋಗ್ಬಿಡ್ಬೇಕಾಗಿತ್ತು, ಇವನೇ ನನ್ನನ್ನ ಕಾಪಾಡಿದ್ದು ಅಂತ ಹೇಳ್ಬಿಟ್ಟು ಆ ಮಾನ್ಸ್ಟರ್ ಅವನನ್ನ ತುಂಬಾ ಪ್ರೀತಿಯಿಂದ ಒಂದು ಪ್ಲೇಸ್ ಹತ್ರ ಇಟ್ಟು ಅದನ್ನು ಕೂಡ ಪ್ರಶಾಂತವಾಗಿ ನಿದ್ದೆ ಹೋಗುತ್ತೆ. ಒಂದು ಕಡೆ ನೋಡ್ಕೊಂಡ್ರೆ ಸ್ಯಾಮು ಸೇಫ್ ಅಂತಾನೆ ಹೇಳ್ಕೋಬಹುದು. ಈ ವಿಷಯ ಗೊತ್ತಿಲ್ದಿರೋ ಪ್ರೊಫೆಸರ್ ಅವರ ತಂದೆ ತಾಯಿ ಹತ್ರ ಆ ಮಾನ್ಸ್ಟರ್ ನಿಮ್ಮ ಮಗನನ್ನ ಎತ್ಕೊಂಡೋಗಿ ತುಂಬಾ ಹೊತ್ತು ಆಗೋಗ್ಬಿಟ್ಟೈತೆ, ಇಷ್ಟರವರೆಗೂ ಆ ಮಾನ್ಸ್ಟರ್ ನಿಮ್ಮ ಮಗನನ್ನ ಸಾಯಿಸ್ತೀರ ಇಟ್ಕೊಂಡಿರುತ್ತೆ ಅನ್ನೋದು ಡೌಟೇ, ನೀವು ನಿಮ್ಮ ಮಗ ಬದುಕಿದಾನೆ ಅನ್ನೋದ್ರ ಮೇಲೆ ಹೋಪ್ಸ್ ಬೆಳೆಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಪ್ರೊಫೆಸರ್ ಹೇಳ್ತಿರ್ತಾನೆ. ಆದ್ರೆ ಹೀರೋ ಹಾಗೆ ಹೀರೋಯಿನ್ ಇಬ್ರು ಕೂಡ ಆ ಮಾತಿಗೆ ಒಪ್ಕೊಳ್ಳೋದಿಲ್ಲ. ಇಲ್ಲ ಇಲ್ಲ ನಮ್ಮ ಮಗ ಬದುಕೇ ಇರ್ತಾನೆ, ನಿಜ ಹೇಳ್ಬೇಕು ಅಂದ್ರೆ ಆಚೆಗಡೆ ಪ್ರಪಂಚಕ್ಕೆ ಇಂತ ಒಂದು ಮಾನ್ಸ್ಟರ್ ಐತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ, ನೀವು ಅಂತ ಒಂದು ಮಾನ್ಸ್ಟರ್ ಐತೆ ಅಂತ ನಂಬಿ ಅದ್ರ ಮೇಲೆ ರಿಸರ್ಚ್ ಮಾಡಿ ಟ್ರ್ಯಾಕಿಂಗ್ ಸಿಸ್ಟಮ್ ಎಲ್ಲ ಕಂಡು ಹಿಡ್ದಿದ್ದೀರಾ, ಆ ಮಾನ್ಸ್ಟರ್ ಇವಾಗ ಎಲ್ಲೈತೆ ಅಂತ ಹೇಳಿದ್ರೆ ಸಾಕು, ನಾನ್ ನನ್ ಮಗನ್ನ ಕಾಪಾಡ್ಕೊಂತೀನಿ ಅಂತ ಹೇಳೋದ್ರಿಂದ ಅದಕ್ಕೆ ಪ್ರೊಫೆಸರ್ ಸರಿ ಅಂತ ಹೇಳಿ ಅವನ ರಿಸರ್ಚ್ ಸೆಂಟರ್ ಗೆ ಕರ್ಕೊಂಡು ಹೋಗ್ತಾನೆ. ಈ ಪ್ರೊಫೆಸರ್ ಆ ಒಂದು ಮಾನ್ಸ್ಟರ್ ಮೇಲೆನೆ ಅಲ್ದೆ ಬೇರೆ ಬೇರೆ ಡಿಫ್ರೆಂಟ್ ಕ್ರಿಯೇಚರ್ಸ್ ಮೇಲೆ ಇವನು ಇನ್ವೆಸ್ಟಿಗೇಷನ್ ಇಲ್ಲ ಅಂದ್ರೆ ರಿಸರ್ಚ್ ಮಾಡ್ತಿರ್ತಾನೆ. ಅವಾಗ ಈ ಪ್ರೊಫೆಸರ್ ಈ ಮಾನ್ಸ್ಟರ್ ನ ಹಿಡ್ಕೊಳ್ಳೋದಕ್ಕಂತಾನೆ ಒಂದು ಅನಸ್ತೇಶಿ ಇಂಜೆಕ್ಷನ್ ನ ರೆಡಿ ಮಾಡಿ ಇಡ್ತಾನೆ. ಈ ಇಂಜೆಕ್ಷನ್ ನ ಆ ಮಾನ್ಸ್ಟರ್ ಗೆ ಕೊಟ್ರೆ ಸಾಕು ಅದು ತಲೆ ತಿರುಗಿ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಆ ಟೈಮ್ ಅಲ್ಲಿ ನಾವು ಹೋಗಿ ನಿಮ್ಮ ಮಗನನ್ನ ಕಾಪಾಡೋಣ ಅಂತ ಹೇಳ್ಬಿಟ್ಟು ಪ್ರೊಫೆಸರ್ ಅಂತಾನೆ. ಅದ್ರ ಜೊತೆಗೆ ಆ ಪ್ರೊಫೆಸರ್ ಇನ್ನೊಂದು ಪಾಯ್ಸನ್ ಇಂಜೆಕ್ಷನ್ ನ ಕಂಡು ಹಿಡ್ದಿರ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ಪಾಯ್ಸನ್ ಅಲ್ಲಿ ಒಂದು ಚೂರು ಪಾಯ್ಸನ್ ಆ ಮಾನ್ಸ್ಟರ್ ಗೆ ಬಿದ್ರೆ ಸಾಕು ಅದು ಅಲ್ಲೇ ಸತ್ತೋಗ್ಬಿಡುತ್ತೆ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಆ ಮಾನ್ಸ್ಟರ್ ಕೆಟ್ಟದ್ದು ಅಂತ ನಮ್ಗೆ ಅರ್ಥ ಆದ್ಮೇಲೆ ಮಾತ್ರನೇ ನಾವು ಆ ಮಾನ್ಸ್ಟರ್ ನ ಸಾಯಿಸ್ಬೇಕು, ಇಲ್ಲ ಅಂದ್ರೆ ಆ ಮಾನ್ಸ್ಟರ್ ಗೆ ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಪ್ರೊಫೆಸರ್ ಹೇಳೋದ್ರಿಂದ ಆವಾಗ ಅವನ ಟೀಮ್ ಎಲ್ಲ ರೆಡಿ ಆಗ್ತಾರೆ ಸ್ಯಾಮ್ ನ ಕಾಪಾಡೋದಕ್ಕೆ. ಮತ್ತೊಂದು ಕಡೆ ಈ ಮಾನ್ಸ್ಟರ್ ಆ ಹುಡುಗನ ಜೊತೆ ಇದ್ದಾಗ ಆವಾಗೆ ನಮ್ಗೆ ಗೊತ್ತಾಗುತ್ತೆ ಆ ಮಾನ್ಸ್ಟರ್ ಅಲ್ಲಿರೋ ಒಂದು ಕಸನ ತಿಂದು ಬದುಕ್ತಾ ಇರುತ್ತೆ ಅಂತ.
ಇವಾಗ ನಿಮ್ಗೆ ಅರ್ಥ ಆಗಿರುತ್ತಲ್ವಾ ಅಷ್ಟೊಂದು ಕಸ ಅಂಡರ್ ಗ್ರೌಂಡ್ ಗೆ ಯಾಕೆ ಬಂತು ಅಂತ. ಒಂದು ಕಡೆ ಈ ಮಾನ್ಸ್ಟರ್ ಆ ಕಸನ ತಿಂತಿರುವಾಗ ಅದು ತಿಂತಾ ಇರೋದನ್ನ ನೋಡಿ ಸ್ಯಾಮ್ಗೂ ಕೂಡ ಹಸುವಾಗುತ್ತೆ. ಈ ಮನುಷ್ಯರು ತಿನ್ನೋದು ಏನಾದ್ರೂ ಸಿಗ್ಬೋದು ಅಂತ ಆ ಕಸದಲ್ಲಿ ಕುಡಿಯೋದಕ್ಕೆ ನೀರಾದ್ರೂ ಸಿಗುತ್ತೇನೋ ಅಂತ ಎಲ್ಲಾ ಕಡೆನೂ ಹುಡುಕಾಡ್ತಾನೆ. ಬಟ್ ಅವನಿಗೆ ಮಾತ್ರ ನೀರುನು ಕೂಡ ಸಿಗೋದಿಲ್ಲ. ಇವನ್ಗೂ ಕೂಡ ಹಸುವಾಗ್ತೈತೆ ಅಂತ ಹೇಳ್ಬಿಟ್ಟು ಮಾನ್ಸ್ಟರ್ ಸ್ವಲ್ಪ ದೊಡ್ಡ ಮನ್ಸು ಮಾಡ್ಕೊಂಡು ನೀನು ಈ ಕಸನ ತಿನ್ನು ಅಂತ ಅವನ್ ಕಡೆ ತಲ್ಲುತ್ತೆ. ಬೇಡ ಬೇಡ ನಿನ್ನ ಆಹಾರ ನೀನೇ ತಿನ್ನು ಅಂತ ಹೇಳಿ ಸ್ಯಾಮು ಸ್ವಲ್ಪ ಸ್ಯಾಡ್ ಆಗಿ ಫೀಲ್ ಆಗೋದ್ರಿಂದ ಈ ಮಾನ್ಸ್ಟರ್ ಅದನ್ನ ಅಬ್ಸರ್ವ್ ಮಾಡಿ ಕಸನ ತಿಂತಾ ಇರುತ್ತಲ್ವಾ ಅದ್ರ ಜೊತೆ ಟ್ರಿಕ್ ಮಾಡ್ಬೇಕು ಅಂತ ಹೇಳಿ ಮೇಲೆಗೆ ಬಿಸಾಕಿ ಆ ಕಸ ಬಂದು ಇದ್ರ ಮುಖದ ಮೇಲೆ ಬೀಳೋ ರೀತಿಯಲ್ಲಿ ಟ್ರಿಕ್ ನ ಮಾಡಿ ಅವನನ್ನ ನಗ್ಸೋದಕ್ಕೆ ಪ್ರಯತ್ನ ಮಾಡುತ್ತೆ. ಹಾಗೆ ಮಾಡ್ತಾ ಇರೋದನ್ನ ನೋಡಿ ಈ ಚಿಕ್ಕ ಹುಡುಗನು ಕೂಡ ಖುಷಿ ಪಡ್ತಾನೆ. ಇದು ಸಾಕಾಗ್ದು ಅಂದಂಗೆ ಸ್ಯಾಮು ತನ್ನ ಫೇವರೇಟ್ ಸೂಪರ್ ಹೀರೋ ಕ್ಯಾರೆಕ್ಟರ್ ಮಾಸ್ಕ್ ಹಾಕೊಂಡು ಇವನ ಕೈಯಲ್ಲಿ ಒಂದು ಗನ್ ಹಿಡ್ಕೊಂಡು ಮಾನ್ಸ್ಟರ್ ನ ಶೂಟ್ ಮಾಡ್ದಂಗೆ ಆಕ್ಟಿಂಗ್ ಮಾಡೋದ್ರಿಂದ ಇವನ್ ಯಾವ ತರ ಮಾಡ್ತಿರ್ತಾನೋ ಅದಕ್ಕೆ ಸರಿಸಮಾನವಾಗಿ ಆ ಮಾನ್ಸ್ಟರ್ ಕೂಡ ನನಗೆ ಒಂದು ಬುಲೆಟ್ ಬಿದ್ದೈತೆ, ಕೆಳಗಡೆಗೆ ಬಿದ್ದೋಗ್ಬಿಟ್ಟಿದೀನಿ, ಸತ್ತೋಗ್ಬಿಟ್ಟಿದೀನಿ ಅನ್ನೋ ರೀತಿಯಲ್ಲಿ ಮಾನ್ಸ್ಟರ್ ಆಕ್ಟಿಂಗ್ ಮಾಡ್ತಾ ಇರುತ್ತೆ. ಇವರಿಬ್ಬರಿಗೂ ಮಾತಾಡ್ಕೊಳ್ಳೋದಕ್ಕೆ ಒಂದು ಭಾಷೆ ಬರ್ಲಿಲ್ಲ ಅಂದ್ರೂ ಕೂಡ ಇವರ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬಾನೇ ಬೆಳೆದಿರುತ್ತೆ. ಹೀಗೆ ಸ್ಯಾಮು ಮಾನ್ಸ್ಟರ್ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ನ ಬೆಳೆಸ್ಕೊಂತಾನೆ. ಇನ್ನೊಂದು ಕಡೆ ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಟನಲ್ ಮುಖಾಂತರ ಜಡಾಂಗನ್ ಅವನು ತಪ್ಸ್ಕೊಂಡೇ ಇರ್ತಾನಲ್ವಾ, ಈ ಮಾನ್ಸ್ಟರ್ ಕಡೆಯಿಂದ ಅವನನ್ನ ನೋಡಿಸ್ತಾರೆ. ಇವನ ಕಣ್ಮುಂದೆನೆ ಇವನ ಫ್ರೆಂಡು ಹಾಗೆ ಕೋವರ್ಕರ್ಸ್ ಎಲ್ಲರೂ ಸತ್ತೋಗ್ಬಿಟ್ಟಿರೋದನ್ನ ನೋಡಿ ಈ ಮಾನ್ಸ್ಟರ್ ಮೇಲೆ ರಿವೆಂಜ್ ತಗೋಬೇಕು, ಅದನ್ನ ಹೇಗಾದ್ರೂ ಸರಿ ಸಾಯಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಇವನೊಬ್ಬ ವಿಲನ್ ಆಗಿ ತಯಾರಾಗ್ತಿರ್ತಾನೆ. ಇದ್ ಕಡೆ ಈ ಚಿಕ್ಕ ಹುಡುಗ ಮಾನ್ಸ್ಟರ್ ಜೊತೆ ಸೇರ್ಕೊಂಡು ನಿದ್ದೆ ಮಾಡ್ತಿರುವಾಗ ಒಂದು ಚಿಕ್ಕ ಶಬ್ದ ಆಗೋದ್ರಿಂದ ಡೌಟ್ ಸ್ಟಾರ್ಟ್ ಆಗಿ ಅದು ಏನು ಅಂತ ಚೆಕ್ ಮಾಡೋಣ ಅಂತ ನಿಧಾನವಾಗಿ ನಡ್ಕೊಂಡು ಬರ್ತಿರುವಾಗ ಆವಾಗೆ ಒಬ್ಬ ವ್ಯಕ್ತಿ ಸಡನ್ ಆಗಿ ಬಂದು ಇವನ ಬಾಯಿ ಮುಚ್ಕೊಂಡು ಸೈಡ್ಗೆ ಕರ್ಕೊಂಡು ಹೊರಟೋಗ್ಬಿಡ್ತಾನೆ. ನೋಡೋ ಚಿಕ್ಕ ಹುಡುಗ, ಈ ಮಾನ್ಸ್ಟರ್ ತುಂಬಾ ಕೆಟ್ಟದ್ದು, ಮನುಷ್ಯರನ್ನ ತಿಂದಾಕ್ಬಿಡುತ್ತೆ, ನೀನೇನು ಶಬ್ದ ಮಾಡೋದಕ್ಕೆ ಹೋಗ್ಬೇಡ, ನಾನು ಆ ಮಾನ್ಸ್ಟರ್ ನ ಹೇಗಾದ್ರೂ ಸರಿ ಸಾಯಿಸ್ಬಿಟ್ಟು ನಿನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅಂಡ್ ಇವಾಗೆ ನಮ್ಗೆ ಗೊತ್ತಾಗುತ್ತೆ ಈ ಜಡಂಗ್ ಅನ್ನೋ ವರ್ಕರ್ ತಪ್ಸ್ಕೊಂಡ್ ಬಿಟ್ಟಿರ್ತಾನಲ್ವಾ ಅವನ ಫ್ರೆಂಡೇ ಇವನಾಗಿರ್ತಾನೆ. ಟನ್ನಲ್ಲಿಂದ ಆಚೆಗಡೆ ಹೋಗೋದಕ್ಕೆ ದಾರಿ ಕ್ಲೋಸ್ ಆಗೋಗ್ಬಿಟ್ಟಿರೋದ್ರಿಂದ ಆಚೆಗಡೆ ಹೋಗೋದಕ್ಕಾಗದೆ ಇವನ್ ಇಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಇವಾಗ ಸ್ಯಾಮ್ ಅವನ್ ಕಡೆ ನೋಡಿ, ಅಂಕಲ್ ಆ ಮಾನ್ಸ್ಟರ್ ಏನು ಕೆಟ್ಟದ್ದಲ್ಲ, ಅದು ನಮ್ಮನ್ನ ಏನು ಮಾಡೋದಿಲ್ಲ, ನನ್ನನ್ನ ಚೆನ್ನಾಗಿ ನೋಡ್ಕೊಂತೈತೆ ಅಂತ ಹೇಳ್ತಾ ಇದ್ರುನು ಸ್ಟ್ರೈಟ್ ಆಗಿ ಆ ಮಾನ್ಸ್ಟರ್ ಕಡೆಯಿಂದ ಅಟ್ಯಾಕ್ ಮಾಡಿಸ್ಕೊಂಡಿರೋ ಇವನು, ಇಲ್ಲ ಆ ಮಾನ್ಸ್ಟರ್ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಫ್ರೆಂಡ್ಸ್ ನೆಲ್ಲ ಸಾಯಿಸ್ಬಿಟ್ಟೈತೆ, ನೀನು ಸೈಲೆಂಟ್ ಆಗಿರು, ನಾನ್ ನಿನ್ನನ್ನ ಆಚೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಅವನನ್ನ ಕರ್ಕೊಂಡು ಮಾನ್ಸ್ಟರ್ ನಿದ್ದೆ ಮಾಡ್ತಾ ಇರುತ್ತಲ್ವಾ ಅದಕ್ಕೆ ಗೊತ್ತಾಗ್ದಿರೋ ಹಾಗೆ ಶಬ್ದ ಮಾಡ್ದಿರ ನಿಧಾನವಾಗಿ ನಡ್ಕೊಂಡು ಹೋಗ್ತಿರುವಾಗ ಮಾನ್ಸ್ಟರ್ಗೆ ಎಚ್ಚರಿಕೆ ಆಗೋಗ್ಬಿಡುತ್ತೆ. ಅದನ್ನ ನೋಡಿ ಈ ವರ್ಕರು ನಮ್ಮ ಸ್ಯಾಮ್ ನ ಕರ್ಕೊಂಡು ಓಡೋಗ್ತಾ ಇರುವಾಗ ಒಂದು ಪಾಯಿಂಟ್ ಅಲ್ಲಿ ಆದ್ರೆ ಸ್ಯಾಮ್ ನೀರೊಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಆದ್ರೆ ಹಿಂದ್ಗಡೆ ಮಾನ್ಸ್ಟರ್ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತೈತಿ ಅಂತ ಅರ್ಥ ಮಾಡ್ಕೊಂಡು ನನ್ನ ಪ್ರಾಣ ಉಳಿದ್ರೆ ಸಾಕು ಅಂತ ವರ್ಕರ್ ಅಲ್ಲಿಂದ ಓಡೋಗ್ಬಿಡ್ತಾನೆ. ಮಾನ್ಸ್ಟರ್ ಗೆ ಒಂದು ಕಾರ್ನರ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಆಕ್ಚುಲಿ ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಇವನು ಮಾನ್ಸ್ಟರ್ ಕಡೆ ನೋಡ್ತಿರ್ತಾನೆ, ಹಿಂದ್ಗಡೆ ಒಂದು ಸ್ಪೈಡರ್ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತೈತೆ ಅಂತ ಹೇಳ್ಬಿಟ್ಟು ಇವನ್ಗೆ ಗೊತ್ತಿರೋದಿಲ್ಲ. ಆ ಟೈಮ್ ಅಲ್ಲಿ ಮಾನ್ಸ್ಟರ್ ತುಂಬಾ ಜೋರಾಗಿ ಶಬ್ದ ಮಾಡೋದ್ರಿಂದ ಹಿಂದ್ಗಡೆ ಇರೋ ಒಂದು ಸ್ಪೈಡರ್ ಓಡೋಗ್ಬಿಡುತ್ತೆ. ಈ ಸ್ಪೈಡರ್ ಕಡೆಯಿಂದ ಇವನನ್ನ ಕಾಪಾಡಿದ್ದು ಮಾನ್ಸ್ಟರೇ ಅಂತ ಈ ವರ್ಕರ್ ಗೆ ಗೊತ್ತಾಗೋದಿಲ್ಲ. ಈ ಮಾನ್ಸ್ಟರ್ ನನ್ನನ್ನ ತಿಂದಾಗ್ಬಿಡುತ್ತೆ ಅನ್ನೋ ಒಂದು ಭಯಕ್ಕೆ ತಲೆ ತಿರುಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಇವನು ಅನ್ಕಾನ್ಶಿಯಸ್ ಆಗಿರೋದನ್ನ ನೋಡಿ ಮಾನ್ಸ್ಟರ್ ನೀರಲ್ಲಿ ಬಿದ್ದೋಗ್ಬಿಟ್ಟಿರ್ತಾನಲ್ವಾ ಸ್ಯಾಮು, ಅವನನ್ನ ನೀರಿಂದ ಕಾಪಾಡಿ ಆಚೆಗಡೆ ಕರ್ಕೊಂಡ್ ಬರುತ್ತೆ. ಆದ್ರೆ ಸ್ಯಾಮ್ಗೆ ಎಚ್ಚರಿಕೆ ಆಗೋದಿಲ್ಲ, ಅವನನ್ನ ಎಬ್ಬೇಳ್ಸೋದಕ್ಕೆ ತುಂಬಾನೇ ಪ್ರಯತ್ನ ಮಾಡುತ್ತೆ. ಇವನಿಗೆ ಎಚ್ಚರಿಕೆ ಆಗದೆ ಇರೋದನ್ನ ನೋಡಿ ಮಾನ್ಸ್ಟರ್ ಕಣ್ಣಲ್ಲಿ ನೀರ್ ಹಾಕೊಂಡು ಬಾಧೆ ಪಡ್ತಾ ಇರುತ್ತೆ. ಮತ್ತೊಂದು ಕಡೆ ಪ್ರೊಫೆಸರ್ ಹೀರೋ ಹಾಗೆ ಹೀರೋಯಿನ್ ಕೇವ್ ಹತ್ರ ಬರೋದಕ್ಕೆ ಸ್ಟಾರ್ಟ್ ಆಗ್ತಿರೋ ಒಂದು ಟೈಮ್ ಅಲ್ಲಿ ಹೀರೋಯಿನ್ ಹೋಗಿ ಹೀರೋ ಕಾರಲ್ಲಿ ಕುತ್ಕೊಂಡು ಪೇಪರ್ಸ್ ಹಾಗೆ ಟ್ಯಾಬ್ಲೆಟ್ಸ್ ನ ಚೆಕ್ ಮಾಡ್ತಾಳೆ. ಅದನ್ನ ಓದಿದ್ದಾದ್ಮೇಲೆನೆ ಹೀರೋಯಿನ್ ಗೆ ಅರ್ಥ ಆಗುತ್ತೆ ಡಿಸೀಸ್ ಐತೆ, ಅದಕ್ಕೆ ಇವಳ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದಾನೆ ಅಂತ. ಹೀರೋ ಕಾರಲ್ಲಿ ಕುತ್ಕೊಂಡಿದ್ದಾದ್ಮೇಲೆ ಇದೇ ರೀಸನ್ ಗ ನೀನು ನನ್ನ ಹತ್ರ ಬ್ರೇಕಪ್ ಮಾಡ್ಕೊಂಡಿದ್ದು ಅಂತ ಕೇಳಿದಾಗ ನೀನ್ ಇದ್ರ ಬಗ್ಗೆ ಏನು ಥಿಂಕ್ ಮಾಡೋದಕ್ಕೆ ಹೋಗ್ಬೇಡ, ನಮ್ಮ ಮಗನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಕೇವ್ ಹತ್ರ ಬರ್ತಾರೆ. ಇವ್ರಲ್ಲಿಗೆ ಬರೋದಕ್ಕೂ ಮೊದ್ಲೇ ಈ ಜಡಂಗ್ ಅನ್ನೋನು ಇರ್ತಾನಲ್ವಾ ಅವನು ತನ್ನ ಟೀಮ್ ನ ಹಾಕೊಂಡು ಈ ಮುಚ್ಚೋಗಿರೋ ಒಂದು ಕೇವ್ ನ ಓಪನ್ ಮಾಡಿ ಅದ್ರಲ್ಲಿ ದೊಡ್ಡ ಬ್ಲಾಸ್ಟ್ ನ ಮಾಡಿ ಪಾಯ್ಸನಸ್ ಗ್ಯಾಸ್ ನ ಬಿಟ್ಟು ಮಾನ್ಸ್ಟರ್ ನ ಸಾಯಿಸ್ಬಿಡ್ಬೇಕು ಅಂತ ಪ್ಲಾನ್ ಹಾಕಿರ್ತಾನೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಮ್ಮ ಹೀರೋ ಅವನ ಹತ್ರಕ್ಕೆ ಬಂದು ನನ್ನ ಮಗ ಒಬ್ಬನು ಒಳಗಡೆ ಇದ್ದಾನೆ, ಅವನನ್ನ ಕಾಪಾಡಿದ್ದಾದ್ಮೇಲೆ ನೀವೇನಾದ್ರೂ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನನ್ನ ಮಗ ಸತ್ತೋಗ್ಬಿಡ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಜಡಂಗು ಆ ಮಾನ್ಸ್ಟರ್ ಏನಾದ್ರೂ ಆಚೆಗಡೆ ಬಂದ್ರೆ ಎಲ್ಲಾರ್ನು ಸಾಯಿಸ್ಬಿಡುತ್ತೆ, ಒಬ್ಬನಿಗೋಸ್ಕರ ಯೋಚನೆ ಮಾಡ್ಲಾ ಇವಾಗ ಎಲ್ಲಾರ್ಗೋಸ್ಕರ ಯೋಚನೆ ಮಾಡ್ಲಾ ಅಂತ ಹೇಳಿದಾಗ ಅದಕ್ಕೆ ನಮ್ಮ ಹೀರೋ ಇದ್ಕೊಂಡು ಆ ಗುಹೆಯಲ್ಲಿ ಸಿಕ್ಕಾಕೊಂಡಿರೋ ನಿನ್ನ ಫ್ರೆಂಡು ಹಾಗೆ ಕೋವರ್ಕರ್ಸ್ ಕೂಡ ಇನ್ನ ಬದುಕಿರ್ಬೋದು, ಆ ಸರ್ವೈವರ್ಸ್ ಗೆ ಏನಾದ್ರೂ ಆದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತಿರುವಾಗ ಮತ್ತೊಂದು ಕಡೆ ಹೀರೋ ಫಾದರ್ ಪಾಯ್ಸನಸ್ ಗ್ಯಾಸ್ ನ ಒಳಗಡೆಗೆ ಬಿಡೋದಕ್ಕೆ ಎಲ್ಲಾ ರೆಡಿ ಮಾಡಿರ್ತಾರಲ್ವಾ, ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಅದರ ವೈರ್ಸ್ ನ ಕಟ್ ಮಾಡಾಕ್ಬಿಡ್ತಾರೆ.
ಇರ್ತಾನೆ. ಝೆಡಾಂಗೋ ಅದಕ್ಕೆ ರಿಯಾಕ್ಟ್ ಆಗೋದಕ್ಕೂ ಮೊದ್ಲೇ ಇವರ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಕೇವ್ ಒಳಗಡೆಗೆ ಹೋಗ್ತಾರೆ. ಪ್ರೊಫೆಸರ್ ಹತ್ರ ಟ್ರ್ಯಾಕರ್ ಇರುತ್ತಲ್ವಾ, ಅದು ಯಾವ ಕಡೆ ತೋರಿಸ್ತಾರೆ ಆ ಕಡೆ ನೀವು ಹೋಗಿ ಈ ಮಾನ್ಸ್ಟರ್ ಎಲ್ಲೈತೆ ಅನ್ನೋದನ್ನ ಕಂಡು ಹಿಡಿತಾರೆ. ಆ ಟೈಮಲ್ಲಿ ಮಾನ್ಸ್ಟರ್ ಸ್ಯಾಮು ಅನ್ಕಾನ್ಶಿಯಸ್ ಆಗೋಗ್ಬಿಟ್ಟಿರ್ತಾನಲ್ವಾ, ಅವನ್ ಕಡೆನೆ ನೋಡಿ ಬಾಧೆ ಪಡ್ತಾ ಇರುತ್ತೆ. ಆದ್ರೆ ಇದನ್ನ ನೋಡಿರೋ ಇವ್ರಿಗೆ ಯಾವ ತರ ಅರ್ಥ ಆಗುತ್ತೆ ಗೊತ್ತಾ, ಈ ಮಾನ್ಸ್ಟರ್ ಅವನ ಸುತ್ತಮುತ್ತ ತಿರುಗ್ತಾ ಐತೆ ಅಂದ್ರೆ ಗ್ಯಾರಂಟಿ ಆ ಮಗುನ ಸಾಯಿಸ್ಬಿಟ್ಟಿರುತ್ತೆ ಈ ಮಾನ್ಸ್ಟರ್ ಅಂತ. ಆವಾಗ ಹೀರೋ ಡೈರೆಕ್ಟ್ ಆಗಿ ಅವನ ಮಗನ ಹತ್ರ ಹೋಗ್ಬೇಕು ಅಂತ ಅನ್ಕೊಂತಾನೆ. ಪ್ರೊಫೆಸರ್ ಅವನನ್ನ ಸ್ಟಾಪ್ ಮಾಡಿ, ನಿಮ್ಮ ಫೀಲಿಂಗ್ಸ್ ನನಗೆ ಅರ್ಥ ಆಗ್ತೈತೆ, ಬಟ್ ಇವಾಗ ನೀವು ಹೋದ್ರೆ ಆ ಮಾನ್ಸ್ಟರ್ ನಿಮ್ಮ ಮೇಲೇನು ಕೂಡ ಅಟ್ಯಾಕ್ ಮಾಡುತ್ತೆ. ಫಸ್ಟ್ ನಾವು ಅನಸ್ತೇಶಿಯಾ ಇಂಜೆಕ್ಷನ್ ನ ತಂದಿದೀವಲ್ಲ, ಅದನ್ನ ಕೊಟ್ಟಿದ್ದಾದ್ಮೇಲೆ ಅದು ಅನ್ಕಾನ್ಶಿಯಸ್ ಆಗುತ್ತೆ. ಆವಾಗ ನಾವು ಹೋಗಿ ನಿಮ್ಮ ಮಗುನ ಕಾಪಾಡೋಣ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ನ ತೆಗೆದು ಆ ಮಾನ್ಸ್ಟರ್ ಗೆ ಶೂಟ್ ಮಾಡ್ತಾನೆ. ಆದ್ರೆ ಫಸ್ಟ್ ಒನ್ ಅದರ ತೋಕೆಯಿಂದ ಸೈಡ್ ಗೆ ತಳ್ಳಿಬಿಡುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಇಲ್ಲಿಗೆ ಬಂದಿದ್ದಾರೆ ಅಂತ ಆ ಮಾನ್ಸ್ಟರ್ ಗೆ ಮೊದ್ಲೇ ಗೊತ್ತಿರುತ್ತೆ. ಆದ್ರೆ ಈ ಚಿಕ್ಕ ಮಗು ಮೇಲೆ ಇರೋ ಒಂದು ಕೇರಿಂಗ್ ಮೇಲೆ ಇವ್ರನ್ನ ಅಷ್ಟೊಂದು ಇಡಿಸ್ಕೊಂಡಿರ ಆ ಮಗುಗೆ ಹೇಗಾದ್ರೂ ಸರಿ ಎಚ್ಚರಿಕೆ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರುತ್ತೆ. ಬಟ್ ಇವಾಗ ಇವರೇ ಅಟ್ಯಾಕ್ ಮಾಡಿರೋದ್ರಿಂದ ಇದರ ಕೋಪ ತಲೆಗೆ ಹೇರಿ ಮತ್ತೆ ಅದರ ಮಾಸ್ಕ್ ನ ಹಾಕೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಆ ಟೈಮಲ್ಲಿ ನಮ್ಮ ಹೀರೋ ಅವನೊಂದು ಇಂಜೆಕ್ಷನ್ ಎತ್ಕೊಂಡು ಅದರ ಎದೆಗೆ ಬಿಡೋದ್ರಿಂದ ಅದರ ಬಾಡಿಗೆ ಅನಸ್ತೇಶಿಯಾ ಅನ್ನೋದು ಹತ್ತೋದಕ್ಕೆ ಶುರು ಆಗುತ್ತೆ. ಅದರ ಜೊತೆಗೆ ಹೀರೋಯಿನ್ ಇನ್ನೊಂದು ಮತ್ತೆ ಬಾಟಲ್ ನ ಎತ್ಕೊಂಡು ಅದ್ರ ಮೇಲೆ ಬ್ಲಾಸ್ಟ್ ಮಾಡೋದ್ರಿಂದ ಆ ಮಾನ್ಸ್ಟರ್ ಗೆ ಎಷ್ಟೊಂದು ಗಾಯಗಳಾಗ್ತಾ ಇದ್ರು ಕೂಡ ಈ ಫೈಟಿಂಗ್ ಇಂದ ಈ ಮಗುಗೆ ಏನೋ ಆಗ್ಬಾರ್ದು ಅಂತ ಹೇಳಿ ಮಗುನ ಎತ್ಕೊಂಡೋಗಿ ಎತ್ತರವಾದ ಪ್ರದೇಶದಲ್ಲಿ ಇಡುತ್ತೆ. ಇವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ಮತ್ತು ಅದರ ತಲೆಗೆ ಹೇರೋದ್ರಿಂದ ತಲೆ ತಿರುಗಿ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಈ ಗ್ಯಾಪ್ ಅಲ್ಲಿ ನಮ್ಮ ಹೀರೋ ಹಾಗೆ ಹೀರೋಯಿನ್ ಅವರ ಮಗನ ಹತ್ರಕ್ಕೆ ಹೋಗ್ತಾರೆ. ಇದ್ ಕಡೆ ಈ ಪ್ರೊಫೆಸರ್ ಹೇಗೋ ಇಲ್ಲಿಗೆ ಬಂದಿದೀವಿ, ಅಟ್ಲೀಸ್ಟ್ ನಾವು ರಿಸರ್ಚ್ ಗೆ ಇದ್ರ ಬ್ಲಡ್ ಸ್ಯಾಂಪಲ್ಸ್ ನಾದ್ರೂ ಕಲೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲಡ್ ನ ಕಲೆಕ್ಟ್ ಮಾಡ್ಕೊಂಡು ಖುಷಿ ಪಡ್ತಾನೆ. ಅಷ್ಟೊತ್ತಿಗೆ ಇವನ ಮೇಲೆ ನೀರು ಟೈಪ್ ಅಲ್ಲಿ ಬೀಳೋದ್ರಿಂದ ಏನಪ್ಪಾ ಅಂತ ತಲೆ ಎತ್ತಿ ನೋಡ್ತಾನೆ. ಆ ಮಾನ್ಸ್ಟರ್ ಗೆ ಅಷ್ಟೊತ್ತಿಗೆ ಎಚ್ಚರಿಕೆ ಆಗೋಗ್ಬಿಟ್ಟಿರುತ್ತೆ. ಸ್ಯಾಮ್ ಹತ್ರ ಅವನ ತಂದೆ ತಾಯಿ ಬಂದಿರ್ತಾರಲ್ವಾ, ಅದನ್ನ ನೋಡಿ ನನ್ನ ಮಗುನ ಏನಾದ್ರೂ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ಈ ಮಾನ್ಸ್ಟರ್ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿರೋ ಒಂದು ಟೈಮ್ ಅಲ್ಲಿ ದೊಡ್ಡದಾಗಿರೋ ಒಂದು ಹ್ಯಾರೋ ಬಂದು ಅದರ ಬಾಡಿಗೆ ಬೀಳುತ್ತೆ. ಈ ಅಟ್ಯಾಕ್ ಮಾಡಿರೋದು ಬೇರೆ ಯಾರು ಅಲ್ಲ, ಝೆಡಾಂಗನವನು ಅಲ್ಲಿಗೆ ಬಂದಿರ್ತಾನಲ್ವಾ, ಅಲ್ಲಿಗೆ ಬಂದು ಅವನ ಟೀಮ್ಮೇಟ್ಸ್ ಜೊತೆಗೆ ತುಂಬಾ ವೆಪನ್ಸ್ ನ ಎತ್ಕೊಂಡು ಆ ಮಾನ್ಸ್ಟರ್ ಮೇಲೆ ಅಟ್ಯಾಕ್ ಮಾಡಿ ತುಂಬಾ ಗಾಯಗಳು ಮಾಡಿ ಕೆಳಗಡೆಗೆ ಎಳೆಯೋದಕ್ಕೆ ಶುರು ಮಾಡ್ತಾನೆ. ಈ ಝೆಡಾಂಗ್ ಟೀಮ್ ಅಲ್ಲಿ ತುಂಬಾ ವ್ಯಕ್ತಿಗಳು ಇರ್ತಾರಲ್ವಾ, ಅದ್ರಲ್ಲಿ ಒಬ್ಬನಿಗೆ ಪ್ರೊಫೆಸರ್ ತಂದಿರೋ ಒಂದು ಪಾಯ್ಸನ್ ಸಿಕ್ಕಾಕೊಂಡ್ಬಿಡುತ್ತೆ. ಅದನ್ನ ಎತ್ಕೊಂಡು ಮಾನ್ಸ್ಟರ್ ನ ಸಾಯಿಸ್ಬಿಡ್ಬೇಕು ಅಂತ ಆ ಪಾಯ್ಸನ್ ನ ಹಾಕೋದಕ್ಕೆ ಹೋಗ್ತಿರುವಾಗ ಪ್ರೊಫೆಸರ್ ಹಾಗೆ ಅವನ ಟೀಮ್ ಆ ಮಾನ್ಸ್ಟರ್ ಒಳ್ಳೇದು ಆಗಿರ್ಬೋದು, ಸಾಯಿಸೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ರು ಝೆಡಾಂಗೋ ಹಾಗೆ ಅವನ ಟೀಮ್ ಇವನ ಮಾತುಗಳು ತಲೆಗೆ ಹಾಕೊಂದಿರ ಆ ಪಾಯ್ಸನ್ ನ ಅದರ ತಲೆಗೆ ಹಾಕಿ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅದೇ ಟೈಮ್ ಅಲ್ಲಿ ಸ್ಯಾಮ್ಗೆ ಎಚ್ಚರಿಕೆ ಆಗುತ್ತೆ. ಈ ಮಾನ್ಸ್ಟರ್ ಗೆ ಇಷ್ಟೊಂದು ಕಾಟ ಕೊಟ್ಟು ಸಾಯಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಅದನ್ನ ಏನು ಮಾಡ್ಬೇಡಿ ಅಂತ ಹೇಳಿ ಆ ಮಾನ್ಸ್ಟರ್ ತುಂಬಾ ಒಳ್ಳೇದು ಅಂತ ಜೋರಾಗಿ ಕಿರ್ಚಾಡ್ತಾ ಇರ್ತಾನೆ. ಇವನ ವಾಯ್ಸ್ ಕೇಳಿ ಮಾನ್ಸ್ಟರ್ ಇವನ ಕಡೆ ನೋಡುತ್ತೆ. ಇವನಿನ್ನ ಬದುಕಿದಾನೆ ಅಂತ ಮೋಟಿವೇಟ್ ಮಾಡ್ಕೊಂಡು ಮತ್ತೆ ಈ ಮನುಷ್ಯರ ಜೊತೆ ಹೋರಾಟ ಮಾಡ್ಬೇಕು ಅಂತ ಡಿಸೈಡ್ ಆಗಿ ಒಬ್ಬೊಬ್ಬನ ಒಂದೊಂದು ಕಡೆಗೆ ಎತ್ತು ಬಿಸಾಕ್ಬಿಡ್ತಾ ಇರುತ್ತೆ. ಆವಾಗ ಝೆಡಾಂಗ್ ಟೀಮ್ ಅಲ್ಲಿ ಇರೋ ಒಬ್ಬ ವ್ಯಕ್ತಿ ಒಂದು ಬಾಂಬ್ ನ ಎತ್ಕೊಂಡ್ ಬಂದು ಬ್ಲಾಸ್ಟ್ ಮಾಡೋದ್ರಿಂದ ಆ ಬ್ಲಾಸ್ಟ್ ಗೆ ಕಸದ ರೂಪದಲ್ಲಿ ನಿರ್ಮಾಣ ಮಾಡಿರ್ತಾರಲ್ವಾ, ಅದು ಕೆಳಗಡೆಗೆ ಬಿದ್ದೋಗ್ತಾ ಇದ್ರೆ ಸ್ಯಾಮುನು ಕೂಡ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಅವ್ರ ಅಪ್ಪ ಅಮ್ಮ ಅವನನ್ನ ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಅವನು ಸಿಗೋದಿಲ್ಲ. ಆವಾಗ ಈ ಮಾನ್ಸ್ಟರ್ ಆ ಮಗು ಕಡೆ ನೋಡಿ ಟೆಂಟಿಕಲ್ ಮುಖಾಂತರ ಅವನನ್ನ ಸೇಫ್ ಆಗಿ ಕೆಳಗಡೆಗೆ ಇಳಿಸುತ್ತೆ. ಅದನ್ನ ನೋಡಿ ತಂದೆ ತಾಯಿ ಇಬ್ರು ಶಾಕ್ ಆಗ್ತಾರೆ. ಆವಾಗ ಕಸದ ರೀತಿಯಲ್ಲಿ ಒಂದು ಬೆಟ್ಟ ಇರುತ್ತಲ್ವಾ, ಅದು ಸ್ಯಾಮ್ ಮೇಲೆ ಬೀಳ್ತಾ ಇರೋದನ್ನ ಈ ಮಾನ್ಸ್ಟರ್ ನೋಡಿ ಅದು ಕೊನೆ ಪ್ರಾಣದಲ್ಲಿ ಇದ್ರೂನು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಇವನ್ಗೆ ಬಂದು ಅಡ್ಡಿ ಬೀಳುತ್ತೆ. ಆ ಕಸದ ಕೆಳಗಡೆ ಈ ಮಾನ್ಸ್ಟರ್ ಸಿಕ್ಕಾಕೊಂಡು ಸತ್ತೋಗೋ ಸ್ಟೇಜ್ ಅಲ್ಲೂ ಕೂಡ ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಸ್ಯಾಮ್ಗೆ ಕೈ ಕೊಡೋದಕ್ಕೆ ಬರುತ್ತೆ. ಆ ಟೈಮಲ್ಲೂ ಕೂಡ ಝೆಡಾಂಗೋ ಹಾಗೆ ಅವನ ಟೀಮು ಇದ್ರ ಬಗ್ಗೆ ಸ್ವಲ್ಪನೂ ಕೂಡ ಯೋಚನೆ ಮಾಡ್ದಿರಾ ಅವ್ರು ತಂದಿರೋ ಒಂದು ವೆಪನ್ಸ್ ಇಂದ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ. ಝೆಡಾಂಗೋ ಅವನ ಹತ್ರ ಇರೋ ಒಂದು ಶಾರ್ಪ್ ವೆಪನ್ ನ ಎತ್ಕೊಂಡು ಅದರ ಹೊಟ್ಟೆಗೆ ಚುಚ್ಚುತ್ತಾನೆ. ಆ ಹೊಟ್ಟೆಯಿಂದ ಕಸ ಆಚೆಗೆ ಬರುತ್ತಷ್ಟೇ, ಯಾವುದೇ ಬಾಡಿ ಆಚೆಗೆ ಬರೋದಿಲ್ಲ. ಇವರೆಲ್ಲರೂ ಏನ್ ಅನ್ಕೊಂಡು ಇರ್ತಾರಪ್ಪ ಅಂದ್ರೆ ಈ ಮಾನ್ಸ್ಟರ್ ಮನುಷ್ಯರನ್ನ ತಿನ್ನುತ್ತೆ ಅಂತ. ಆದ್ರೆ ಇಲ್ಲಿ ಮನುಷ್ಯರ ಬಾಡಿ ಸಿಗ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿರುವಾಗ ಆವಾಗ ಅಲ್ಲಿಗೆ ಝೆಡಾಂಗ್ ಫ್ರೆಂಡ್ ಹಾಗೆ ಕೋವರ್ಕರ್ಸ್ ಅಲ್ಲಿಗೆ ಬರ್ತಾರೆ. ಆವಾಗ ಅವನ ಫ್ರೆಂಡ್ ಒಂದು ನಿಜನ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಈ ಕೇವಲ್ಲಿ ಸಿಕ್ಕಾಕೊಂಡಾಗ ಈ ಮಾನ್ಸ್ಟರ್ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ಲಿಲ್ಲ, ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರೋ ಇಲ್ಲಿ ಡಿಫ್ರೆಂಟ್ ಆಗಿರೋ ಕ್ರಿಯೇಚರ್ಸ್ ವಾಸ ಮಾಡ್ತಿದ್ದಾವೆ. ಸ್ಪೈಡರ್ ಆಗಿರ್ಬೋದು, ತುಂಬಾ ಡಿಫ್ರೆಂಟ್ ಕ್ರಿಯೇಚರ್ಸ್ ಇದಾವೆ, ಅವುಗಳಿಂದ ನಮ್ಮನ್ನ ಕಾಪಾಡೋದಕ್ಕೆ ಈ ಮಾನ್ಸ್ಟರ್ ಬಂದೈತೆ ಅಂತ ಹೇಳೋದ್ರಿಂದ ಆವಾಗ ಎಲ್ಲರೂ ತುಂಬಾ ಬಾಧೆ ಪಡ್ತಾರೆ. ಝೆಡಾಂಗ್ ಆವಾಗ ರಿಯಲೈಸ್ ಆಗ್ತಾನೆ, ಇಷ್ಟೊಂದು ಅಮಾಯಕ ಜೀವಿನ ನಾನ್ ಸಾಯಿಸಾಕಿದ್ದೀನಿ, ನಿಜವಾದ ಮಾನ್ಸ್ಟರ್ ಅದಲ್ಲ,
ನಾನು ಅಂತ. ಸ್ವಲ್ಪ ದಿನಗಳಾದ್ಮೇಲೆ ನಮ್ಮ ಹೀರೋ ಇಂಟರ್ವ್ಯೂ ಕೊಡ್ತಿರ್ತಾನೆ ನ್ಯೂಸ್ ಚಾನೆಲ್ಸ್ ಅವ್ರಿಗೆ. ನಮ್ಗೆ ಗೊತ್ತಿಲ್ದಿರೋ ಪ್ರಾಣಿಗಳನ್ನ ನಾವು ಮಾನ್ಸ್ಟರ್ ಅಂತ ಕರೀತಾ ಇದೀವಿ. ನಿಜ ಹೇಳ್ಬೇಕಂದ್ರೆ ಇಲ್ಲಿರೋ ಒಂದು ನೇಚರ್ ನ ಹಾಳು ಮಾಡ್ತಾ ಇರೋದು ನಾವು, ನಿಜವಾದ ಮಾನ್ಸ್ಟರ್ಸ್ ನಾವೇ ಅಂತ ಹೇಳ್ತಾನೆ. ಹೀರೋಗೆ ಒಂದು ಹೆಲ್ತ್ ಇಶ್ಯೂ ಐತೆ ಅಂತ ಹೇಳಿದ್ನಲ್ವಾ, ಅದು ಸ್ವಲ್ಪ ಸ್ವಲ್ಪನೇ ಕಮ್ಮಿ ಆಗ್ತಾ ಬರುತ್ತೆ. ಹೀರೋ ತನ್ನ ಹೆಂಡತಿ ಹಾಗೆ ಮಗು ಜೊತೆ ಸೇರ್ಕೊಂಡು ಸಂತೋಷವಾಗಿ ಇರೋ ತರ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಈ ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಮುಖಾಂತರ ನಾನ್ ನಿಮ್ಮನ್ನ ಮೀಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೈನಿಂಗ್ ಆಫ್ ನಿಮ್ಮ ಅನಿರುದ್ಧ್.